ಇದು ಪ್ರವಚನ ಆದ್ರಿಂದಾಗಿ ಪಾಠ ತರ ಅಲ್ಲ, ಅದರಿಂದ ನಾನು ಮುಂದೆ ಹೋಗ್ತಾ ಇದ್ದೀನಿ. ಮುಂದೆ ಹೇಳ್ತಾರೆ, ಸರಿ ಆಯ್ತು, ದೇವರದ್ದು ಅಂತಾಯ್ತು, ಅವನು ಕೊಟ್ರೆ ತಗೊಳ್ಬೇಕು ಅಂತಾಯ್ತು, ಬೇರೆಯವರದ್ದನ್ನ ನಾವು ಕಸ್ಕೊಡ್ಬಾರ್ದು ಅಂತಾಯ್ತು. ಆದ್ರೆ ಏನ್ ಮಾಡ್ಬೇಕು, ಹೇಗೆ ಬದುಕಬೇಕು ಅದನ್ನು ಮತ್ತೆ ಋಷಿಯೇ ಹೇಳ್ತಾನೆ. ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇ ಕ್ಷತಂ ಸಮಾಹ ಏವಂ ತ್ವಯಿ ನಾಣ್ಯತೆ ಥೋಸ್ತಿನ ಕರ್ಮ ಲಿಪ್ಯತೆ ನರೇ. ಅಲ್ಲ, ನಿನ್ನನ್ನು ಕಳಿಸಿದ್ದೆ ಬದುಕು ಅಂತ. ಅಂದ್ರೆ ಅವನ ಟೆನ್ಷನ್ ಫಸ್ಟ್ ಏನಂದ್ರೆ ಎಲ್ಲ ಅವನದ್ದೇ ಅಂತ ಆದ್ರೆ ನಾವು ಏನೋ ತಗೊಂಡ್ರೆ ಅದು ಮತ್ತೆ ಕರ್ಮ ಅಂತಾಗಿ ಅಂಟ್ಕೊಂಡು ಸಿಕ್ಕಾಕೊಂಡ್ಬಿಡ್ತೇನಲ್ಲ. ಈ ಸಮಸ್ಯೆಯಿಂದ ಪಾರಾಗೋದಕ್ಕೆ ಹುಟ್ಟಿದ ತಕ್ಷಣ ಸತ್ತೋಗ್ಬಿಡೋಣ, ಕರ್ಮಗಳೇ ಬರಲ್ಲ, ತೊಂದರೆನೇ ಇಲ್ಲ. ಹುಟ್ಟಿ ಬೆಳೆದು ಏನೋ ಒಂದಿಷ್ಟು ಭೋಗಿಸ್ಲಿಕ್ಕೆ ಹೋದ್ರೆ ತಾನೇ ಕರ್ಮಗಳು ಬೆಳೆಯುವುದು, ಭೋಗಿಸುವುದೇ ಇಲ್ಲ. ಹುಟ್ಟುದ ಈ ಮರೀಚಿಯ ಮಕ್ಕಳೆಲ್ಲ ಮನುಷ್ಯರಾಗಿ ಹುಟ್ಟಿ ಅಂತ ಶಕ್ತರಾದಾಗ ಅವ್ರು ಕೇಳಿದಾಗೆ, ನಾವು ಮನುಷ್ಯರಾಗಿ ಹುಟ್ಟುವುದಕ್ಕೆ ನೀನ್ ಶಾಪವನ್ನು ಬೇಡ ಅಂತ ಹೇಳಲ್ಲ, ಅದ್ರಲ್ಲಿ ಬದುಕುದು ಬೇಡ. ಯಾಕಂದ್ರೆ ಅಂದ್ರೆ ಏನ್ ಗೊತ್ತಾ, ದೇವತೆಗಳಿಗೆ ಶಾಪ ಯಾವುದು ಅಂದ್ರೆ ಭೂಮಿಯಲ್ಲಿ ಹುಟ್ಟುದು, ಇನ್ನೇನು ಬೇರೆ ಶಾಪ ಇಲ್ಲ ಅವರಿಗೆ. ಅದಕ್ಕಿಂತ ಕಷ್ಟದ ಕೆಲಸವೇ ಇಲ್ಲ ಅವ್ರಿಗೆ, ನರಕ ಇಲ್ಲ. ದೇವತೆಗಳಿಗೆ ಯಾವತ್ತೂ ನರಕ ಇಲ್ಲ, ನಮ್ಗೆ ನರಕ ಇದೆ. ಯಾಕೆಂದ್ರೆ ನಾವು ಅದಕ್ಕಿಂತ ಕೆಳಗಿನದ್ದನ್ನು ಅನುಭವಿಸಿದ್ರೆ ಮಾತ್ರ ಅದು ಕಷ್ಟ. ಯಾವಾಗ್ಲೂ ಒಂದ್ಸರ್ತಿ ಏನು ಸ್ಲೀಪರ್ ಕೋಚಲ್ಲಿ ಹೋಗಿ ಹೋಗಿ ಅಭ್ಯಾಸ ಆದವನಿಗೆ ವಾಪಸ್ಸು KSRTC ಮಾಮೂಲು ಕೆಂಪು ಡಬ್ಬಿಯಲ್ಲಿ ಹೋಗಿದ್ರೆ ಅದು ನರಕ. ಅಭ್ಯಾಸ ಆಗಿಬಿಟ್ರೆ ಆಮೇಲೆ ಸಾಧ್ಯವೇ ಇಲ್ಲ. ಅದು ಬೇರೆ ಈ ಫ್ರೀ ಬೇರೆ ಇದ್ದದ್ರಿಂದ ಸೀಟು ಸಿಗುದಲ್ಲ, ಉಸಿರಾಡ್ಲಿಕ್ಕೆ ಮೂಗಿಗೆ ಜಾಗನೇ ಇರಲ್ಲ ಅಲ್ಲಿ. ಅಂದ್ರೆ ಅದು ಕಷ್ಟ ಅಂತ ಅನ್ಸುತ್ತೆ. ಅಂದ್ರೆ ನಾವು ಒಂದು ಸ್ಥಾನವನ್ನ ರೀಚ್ ಆದ್ಮೇಲೆ ಅದಕ್ಕಿಂತ ಕೆಳಗಿನದುಂಟಲ್ಲ, ಅದು ಅದೇ ಕಷ್ಟ, ಅದನ್ನೇ ನರಕ ಅಂತ ಹೇಳುದು. ದೇವತೆಗಳಿಗೆ ಯಾವ್ದು ನರಕ ಅಂದ್ರೆ ಅವ್ರು ಭೂಮಿಗೆ ಬರುವುದೇ ನರಕ. ಹಾಗಾಗಿ ಭೂಮಿಯಲ್ಲಿ ಅಂದ್ರೆ ದೇವತೆಗಳು ಹುಟ್ಟುವುದಕ್ಕೆ ಇಷ್ಟಪಡಲ್ಲ. ದೇವರ ಕಾರ್ಯ ಅಂತ ಏನಾದ್ರೂ ಆದೇಶ ಇದ್ರೆ ಖುಷಿ ಪಡ್ತಾರೆ. ಆದ್ರೆ ಶಾಪಗ್ರಸ್ತರಾಗಿ ಬರುವುದು ಅಂತಂದಾಗ ಭೂಮಿ ಬಿಟ್ಟು ಬೇರೆ ಎಲ್ಲೂ ಬೇಡ ಅಂತಾರೆ. ಹುಟ್ಟಿದ್ರೆ ಭೂಮಿಯಲ್ಲಿ ಹುಟ್ಟಬೇಕು, ಇಲ್ಲಾಂದ್ರೆ ಎಲ್ಲೂ ಬೇಡ. ಅಥವಾ ಹುಟ್ಟಿದ್ರು ಕೂಡ ತಕ್ಷಣವೇ ನಮ್ಮ ಪ್ರಾಣ ಹೊರಟೋಗ್ಲಿ, ಇಲ್ಲಿ ಬಹಳ ಕಾಲ ಬಾಳಿ ಕರ್ಮದ ಲೇಪಕ್ಕೆ ಒಳಗಾಗುವುದು ಇಷ್ಟ ಇಲ್ಲ ಅಂತ. ಆದ್ರೆ ಮನುಷ್ಯರಿಗೆ ನಾವು ಹಾಗೆ ಹೇಳಲಿಕ್ಕೆ ಆಗುದಿಲ್ಲ, ನಾವು ಸಾಧನೆ ಆಗುದೇ ಇಲ್ಲಿ. ಅವರಿಗೆ ಸಾಧನೆ ಇಲ್ಲ ಆದ್ರಿಂದ ಇಲ್ಲಿ ಬೇಡ ಅನ್ನೋದು. ದೇವರ ಸೇವೆ ಎಂದಾಗ ಅವರು ಸಂತೋಷದಿಂದ ಒಪ್ಕೊಳ್ತಾರೆ. ಅದು ಬಿಟ್ಟು ಸುಮ್ಮನೆ ನೀವು ಭೋಗಕ್ಕೋಸ್ಕರ ಭೂಮಿಗೆ ಹೋಗಿ ಅಂದ್ರೆ ಅಯ್ಯೋ, ಅಲ್ಲಿ ಭೋಗದ ವ್ಯವಸ್ಥೆಯೇ ಬೇಡ, ಅದು ಒಂದರ ಜೊತೆಗೆ ಎರಡು ಫ್ರೀ ಸಿಗುತ್ತೆ, ಅಂತದ್ದನ್ನು ಅನುಭವಿಸ್ಲಿಕ್ಕೆ ನಮ್ಗೆ ಇಷ್ಟನೇ ಇಲ್ಲ ಅಂತ. ಮತ್ತೇನ್ ಮಾಡ್ಬೇಕು ಅಂತ ಆದೇಶ ಮಾಡುತ್ತೆ ಉಪನಿಷತ್ತು. ಇಹ ಕುರುವನ್ನೇವ ಕರ್ಮಾಣಿ ಜಿಜೀವಿಷೇತ್. ಮನುಷ್ಯ ಭೂಮಿಯಲ್ಲಿ ಬದುಕುವುದಕ್ಕೆ ಆಸೆ ಪಡಬೇಕು. ಹೇಗೆ ಬದುಕಬೇಕು ಅಂದ್ರೆ ಕುರುವನ್ನೇವ, ಕರ್ತವ್ಯವನ್ನು ಮಾಡ್ತಾ ಬದುಕಬೇಕು. ಸುಮ್ಮನೆ ಕೋಮಾ ಸ್ಟೇಜಲ್ಲಿ ಮಲ್ಕೊಂಡ್ಬಿಡುದಲ್ಲ, ಏನ್ ಕೆಲಸ ಹೇಳಿದ್ರು ಗೊತ್ತಿಲ್ಲ, ಎಲ್ಲಿ ಹೋಗ್ತೇನೆ ಅಂತ ಅರ್ಥ ಇಲ್ಲ, ಅಥವಾ ಯಾವುದಕ್ಕೋಸ್ಕರ ನನ್ನ ಬದುಕಿದೆ ಅಂತ ಯೋಚನೆನೂ ಮಾಡಿಲ್ಲ. ಉಣ್ಣುದು, ಹಾಕ್ತಾರೆ, ತಿನ್ನುವುದು, ಹೋಗುದು, ಇನ್ನೊಂದೊಂದಿಷ್ಟು ತಿರುಗಿ ಬರೋದು, ಕರಗಬೇಕಲ್ಲ, ಮತ್ತೆ ವಾಪಸ್ ಬರೋದು, ಮತ್ತೆ ತಿನ್ನುದು. ಹೀಗೆ ಆಗಬಾರ್ದು. ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷ. ಬಯಸಬೇಕು ಅಂತ ಹೇಳ್ತಾರೆ, ಬದುಕಲು ಬಯಸಬೇಕು. ಬಯಸುವಾಗ ಹೇಗೆ ಬದುಕಬೇಕು ಅಂದ್ರೆ ಕರ್ತವ್ಯಗಳನ್ನ ಮಾಡ್ತಾ ಮಾಡ್ತಾ ಬದುಕಬೇಕು. ಕರ್ತವ್ಯ ಮಾಡದೆ ಕರ್ತವ್ಯಹೀನನಾಗಿ ಬದುಕಬಾರದು. ಎಷ್ಟು ಕಾಲ? ಶತಂ ಸಮಾನ. ನಿನಗೆ ಆಯುಷ್ಯ ಎಷ್ಟಿದೆ, ಪೂರ್ಣ ಕಾಲ ಬದುಕ್ತೇನೆ ಅಂತ ಆಸೆ ಪಡಬೇಕು. ಸ್ವಲ್ಪ ಕಾಲ ಅಲ್ಲ, ಶತಂ ಸಮಾಹ. ಶತಂ ಅಂದ್ರೆ 100, ಸಮಾಹ ಅಂದ್ರೆ ವರ್ಷ. 100 ಕಾಲ ಬದುಕ್ತೆ. ದೊಡ್ಡವರ ಆಶೀರ್ವಾದ ಮಾಡುವಾಗ 100 ಕಾಲ ಚೆನ್ನಾಗಿ ಬಾಳಿಯಪ್ಪ ಅಂದ್ರೆ ಆಯುಷ್ಯವನ್ನು ಪೂರ್ಣವಾಗಿ ಕಳೆಯುದು. 100 ಅಂದ್ರೆ 99+1 ಅಂತಲ್ಲ. ಒಬ್ಬೊಬ್ಬನ ಆಯುಷ್ಯ ಅವನವನ ಕರ್ಮಕ್ಕನುಗುಣವಾಗಿ ಒಂದಿಷ್ಟು, ಅದನ್ನು ಪೂರ್ಣವಾಗಿ ಬಾಳಿ. ಶತಂ ಸಮಾನ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೆ. ಒಂದು ವೇಳೆ ಕೆಲಸ ಮಾಡ್ತೇವೆ, ಆದ್ರೆ ಅದು ನಮ್ಗೆ ಅಂತಾನೆ, ನಾವು ಸ್ವಾರ್ಥಕ್ಕೆ ಅಡಿಗೆ ಅಂತಂದ್ರೆ ಅದು ನಮಗೋಸ್ಕರ ಮಾತ್ರ. ಬೇರೆಯವ್ರು ಬಂದ್ರೆ ನಮ್ಮ ಇಲ್ಲ ಇವತ್ತು ಎಲ್ಲೂ ಹೊರಗೆ ಹೋಗ್ಬೇಕು, ಒಲೆಯೇ ಹಚ್ಚದೇ ಇರುವಂತಹ ದುಸ್ಥಿತಿ ಬಂದ್ರೆ ಮನೆಗೆ ಇನ್ಯಾವ ಕೆಟ್ಟ ಕೃತ್ಯವನ್ನು ಯಾರೂ ಪ್ರಯೋಗ ಮಾಡಬೇಕಾಗಿಲ್ಲ. ಅಂದ್ರೆ ಹಾಗಾದ್ರೆ ಕರೆದ್ರೆ ಹೋಗ್ಬಾರ್ದು ಅಂದ್ರೆ ಹೋಗ್ಬೇಕು. ಇದರಲ್ಲೇ ಮಹಾಭಾರತದಲ್ಲಿ ಒಂದ್ ಕಡೆ ಶಾಂತಿ ಪರ್ವದಲ್ಲಿ ಮುಂದೆ ಯಾವನು ಅತ್ಯಂತ ಅವ್ಯವಸ್ಥಿತವಾದ ಜೀವಿ ಅಂದ್ರೆ ವಾರದಲ್ಲಿ 7 ದಿವಸವೂ ಹೊರಗೆ ಇರ್ತಾನೆ ಅಂದ್ರೆ ಅವನಷ್ಟು ಅವ್ಯವಸ್ಥಿತವಾದ ಜೀವಿ ಇನ್ನೊಬ್ಬ ಇಲ್ಲ ಅಂತ. ಕನಿಷ್ಠ ಪಕ್ಷ ಒಂದು 3 ದಿವಸ ಆದ್ರೂ ಅವನು ಒಲೆ ಹಚ್ಬೇಕಂತ ಮನೆಯಲ್ಲಿ. ಅದು ಅವರು ಮತ್ತೆ ತುಂಬಾ ಕರುಣೆಯಿಂದ ಹೇಳುದು. ವಸ್ತುತಃ ಪ್ರತಿ ದಿವಸ ಒಲೆ ಹಚ್ಚಿ ಯಾರಾದ್ರೂ ಒಬ್ಬನಿಗೆ ಅತಿಥಿಗೆ ಊಟ ಹಾಕಿ ನಾವು ಊಟ ಮಾಡ್ಬೇಕು ಅಂತ ಇರುದು.
ಇಲ್ಲ ನಮಗೆ ಬಂಧು ವರ್ಗ ದೊಡ್ಡದು, ಕರೆಯೋರು ಜಾಸ್ತಿ, ನಾವು ಹೋಗದೇ ಇದ್ರೆ ಸಮಾಜದಲ್ಲಿ ನಾವು ಬೆರೆಯುವುದು ಅಂತ ಆಗುದಿಲ್ಲ, ಆಯ್ತು ಪರ್ಮಿಷನ್ ಇದೆ. ಯಾಕೆಂದ್ರೆ ನೀವು ಹೇಗೆ ಒಬ್ಬನನ್ನ ಕರಿಬೇಕು ಅಂತ ಅನ್ಕೊಳ್ತೀರಿ, ಇನ್ನೂ ಒಬ್ಬ ಹಾಗೆ ಯಾರನ್ನು ಕರೀತಾನೆ, ಅದರಿಂದಾಗಿ ಅಲ್ಲಿಗೆ ನಾವು ಹೋಗ್ಬೇಕು. ಅದು ಮತ್ತೆ ಈ ಕರೆಯೋದು ಉಂಟಲ್ಲ, ನಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದು, ಅವ್ರು ನಮ್ಮನ್ನ ಈ ಸರ್ತಿ ಅಪೂಪದಾನ ಕರೆದಿದ್ದಾರೆ, ಹಾಗಾಗಿ ನಾವು ನೆಕ್ಸ್ಟ್ ಸರ್ತಿ ಅವ್ರನ್ನ ಅಪೂಪದಾನ ಕರಿಬೇಕು. ಇದು ದಾನದ ವ್ಯವಹಾರ ಅಲ್ಲ. ದಾನ ಅನ್ನೋದು ಕೊಟ್ಟ ಮೇಲೆ ಅವನಿಗೆ ವಾಪಸ್ ಕೊಡಬೇಕು ಅನ್ನೋದು ವ್ಯವಸ್ಥೆಯೇ ಅಲ್ಲ. ಅವ್ರು ನಮ್ಗೆ ಕಾರ್ಯಕ್ರಮ ಹೇಳ್ತಾರೆ, ನಾವು ಅವ್ರಿಗೆ ಕಾರ್ಯಕ್ರಮಕ್ಕೆ ಹೇಳ್ಬೇಕು. ಅವ್ರು ನಮ್ಗೆ ವ್ಯವಸ್ಥೆಗೆ ಮಾಡ್ತಾರೆ, ನಾವು ಅವ್ರಿಗೆ ವ್ಯವಸ್ಥೆ ಮಾಡಬೇಕು. ಇದು ವ್ಯವಹಾರ. ನೀವು ಅದಕ್ಕೆ ದಾನ ಅಂತ ಮತ್ತೆ ಅದನ್ನ ಧರ್ಮದ ಚೌಕಟ್ಟಿನಂತ ತರಬೇಡಿ, ಇದು ವ್ಯವಹಾರ. ಮತ್ತೇನ್ ಮಾಡ್ಬೇಕು ಅಂದ್ರೆ, ಪ್ರತಿಯೊಂದು ಕರ್ತವ್ಯವನ್ನ ಮಾಡಿಯೂ ಕೂಡ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ನಿರ್ವಹಣೆ ಮಾಡಬೇಕು. ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ. ಈಗ ಕರ್ಮ ಮಾಡುವುದ್ರಿಂದನೇ ಸಮಸ್ಯೆ ಅಲ್ವಾ ನಮ್ಗೆ? ಏನು ಅಂದ್ರೆ, ಒಂದು ಮಾತಿದೆ, ಕೆಸರಲ್ಲಿ ಕೈ ತೊಳೆದ ಹಾಗೆ ಅಂತ. ತೊಳಿಬೇಕು ಅಂತ ತೊಳೆದದ್ದು, ಆದ್ರೆ ತೊಳೆದಿದ್ದು ಕೆಸರಲ್ಲಿ, ಮತ್ತೆ ಕೈ ಗಲೀಜಾಯ್ತು. ಈ ಕರ್ಮ ಅಂದ್ರೆ ಹಾಗೆ ಒಂಥರ ಕೆಸರಿದ್ದಾಗೆ. ನೀವು ಈ ಕಡೆಯಿಂದ ಈ ಕೆಲವರಿಗೆ ಮೈಲಿಗೆ ಸಮಸ್ಯೆ ಇರುತ್ತೆ ಮನಸ್ಸಲ್ಲಿ. ಏನಂದ್ರೆ ಸ್ನಾನ ಮಾಡ್ತಾರೆ, ಹೀಗೆ ಸ್ನಾನ ಮಾಡುವಾಗ ಈ ಜಾಗದ ನೀರು ಇಲ್ಲಿಗೆ ಬಿತ್ತು ಅಂದ್ರೆ ಇದು ಮೈಲಿ ಆಯ್ತು. ಈಗ ಇಲ್ಲಿ ಸ್ನಾನ ಮಾಡಿದ್ರೆ ಇಲ್ಲಿ ಜಾಗ ಇಲ್ಲಿಗೆ ಬಿತ್ತು, ಕೊನೆ 100 ಕೊಡ ಹಾಕಿದ್ರು ಮೈಲಿಗೆ ಹೋಗುದಿಲ್ಲ ಒಳಗಿನಿಂದ. ಹಾಗಾಗಿ ಬಿಟ್ರೆ ಬದುಕೆ ಅರ್ಥ ಇಲ್ಲ. ನೀರು ಅನ್ನೋದು ಭಗವಂತ ಕೊಟ್ಟ ಒಂದು ಅತ್ಯಂತ ಅಪೂರ್ವವಾದ ಸೊತ್ತು. ಅದರಿಂದ ದೇಹವನ್ನು ಶುದ್ಧಿಗೊಳಿಸಿ ಜೊತೆಗೆ ಮನಸ್ಸಿಗೂ ಶುದ್ಧಿಯನ್ನ ತರಲಿಕ್ಕೋಸ್ಕರ ಗಂಗಾದಿ ದೇವತೆಗಳನ್ನ ಸ್ಮರಿಸಿ ಸ್ನಾನ ಮಾಡುವುದು ಕ್ರಮ. ಅಂದ್ರೆ ಏನ್ ಕರ್ಮ ಮಾಡಿದ್ರು ನಮ್ಗೆ ಸಾಮಾನ್ಯವಾಗಿ ಅನಿಸುವುದೇನು ಅಂದ್ರೆ, ಕರ್ಮ ಮಾಡಿದ್ರೆ ಮತ್ತಷ್ಟು ಕರ್ಮ ಹುಟ್ಟಿಯೇ ಹುಟ್ಟತ್ತೆ. ಏನ್ ಮಾಡಿದ್ರು ತಪ್ಪಿಸ್ಕೊಳ್ಳಿಕ್ಕಾಗುದಿಲ್ಲ. ಈಗ ನೋಡಿ, ಒಂದು ಮಾತಿದೆ, ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯ ಅಂತ. ಒಂದು ಜನ್ಮ ಅವನು ಕಳೆದ ಅಂದ್ರೆ 10 ಜನ್ಮಕ್ಕೆ ಆಗುವಷ್ಟು ಕರ್ಮಗಳನ್ನ ಅವನು ಮಾಡ್ತಾನೆ ಅಂತ. ಒಂದು ಜನ್ಮ ಆಯ್ತು, 2ನೇ ಜನ್ಮಕ್ಕೆ ಬಂದಾಗ 9 ಬಾಕಿ ಇತ್ತು. 2ನೇ ಜನ್ಮಕ್ಕೆ ಬಂದಾಗ 19 ಆಯ್ತು. 3ನೇ ಜನ್ಮಕ್ಕೆ 28 ಆಯ್ತು. 4ನೇಗೆ ಬಂದಾಗ 37 ಆಯ್ತು, 46 ಆಯ್ತು, 54 ಆಯ್ತು, 63 ಆಯ್ತು, 72 ಆಯ್ತು, 81 ಆಯ್ತು, 90 ಆಯ್ತು. ಇದು ಹೋಗ್ತಾ 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 ಪರ್ವತ ಬೆಳೀತಾ ಇದೆ ಹೊರತು ಕಳ್ಕೊಳ್ಳೋದು ಹೇಗೆ? ಭಾರಿ ಸಮಸ್ಯೆ. ಇದಕ್ಕೆ ಪರಿಹಾರ ಇಲ್ಲ, ಭಾರಿ ಕಷ್ಟ. ಮತ್ತೇನ್ ಮಾಡ್ಬೇಕು? ಕರ್ಮವನ್ನ ಮಾಡ್ಬೇಕು ಅಂತಲೂ ಅವನೇ ಹೇಳ್ತಾನೆ, ಕೃಷ್ಣನೇ ಹೇಳ್ತಾನೆ, ಕುರು ಕರ್ಮೈವ ತಸ್ಮಾತ್ವಂ ಪೂರ್ವೈ ಪೂರ್ವತರಂಕೃತಂ, ಬಿಡಬಾರ್ದು ಅಂತ ಹೇಳ್ತಾನೆ. ಮಾಡಿದ್ರೆ ಮತ್ತೆ 10 ಜನ್ಮಕ್ಕಾಗುವ ಹಾಗೆ ಯಾವಾಗ ಮೋಕ್ಷಕ್ಕೆ ಹೋಗುದು ನಾವು? ಯಾವಾಗ ಬಿಡುಗಡೆಯನ್ನು ಸಂಪಾದಿಸುವುದು? ಯಾವಾಗ ಸಮಾಧಾನದ ಬದುಕುವುದು? ಅದಕ್ಕೆ ಅವ್ರು ಹೇಳಿದ್ರು, ಯಾವಾಗ ನಾವು ಸಿಕ್ಕಿ ಹಾಕಿಕೊಳ್ತೇವೆ ಅಂದ್ರೆ ಕುರುವನ್ನೇವ ಇಹ. ಇಹ ಅಂದ್ರೆ ಬಹಳ ಜನ ಇಹ ಅಂದ್ರೆ ಇಲ್ಲಿ ಶರೀರದಲ್ಲಿ ಲೋಕದಲ್ಲಿ ಅಂತೆಲ್ಲ ಹೇಳ್ತಾರೆ. ಆಚಾರ್ಯರು ಹೇಳಿದ್ರು ಇಲ್ಲಿ ಅಂತ ಅರ್ಥ ಅಲ್ಲ. ಇದು ಯಾರು ಹೇಳ್ತಾ ಇರೋದು ಮಂತ್ರ? ಮನು, ಸ್ವಯಂಭೂ ಮನು ಹೇಳ್ತಾ ಇರೋದು. ಯಾರನ್ನು ನೋಡಿ ಹೇಳ್ತಾ ಇರೋದು? ದೇವರನ್ನು ನೋಡಿ ಹೇಳ್ತಾ ಇರೋದು. ದೇವರನ್ನು ನೋಡ್ತಾ ಹೇಳ್ಬೇಕಾದ್ರೆ ಇಲ್ಲಿ ಅಂದ್ರೆ ಎಲ್ಲಿ? ದೇವರಲ್ಲಿ ಅಂತ ಅರ್ಥ, ಪ್ರಪಂಚದಲ್ಲಿ ಅಥವಾ ಶರೀರದಲ್ಲಿ ಅಂತ ಅರ್ಥ ಅಲ್ಲ. ಇಹ ಕರ್ಮಾಣಿ, ಈ ಭಗವಂತನಲ್ಲಿ ಸಮರ್ಪಣೆ ಮಾಡಿ ಬದುಕಿದ್ರೆ ಈ ಕರ್ಮ 3 ತರ ಇದೆ. ಒಂದು ಸಂಚಿತ, ಪ್ರಾರಬ್ಧ, ಆಗಾಮಿ. ಈ ಸಂಚಿತ ಅನ್ನೋದು ಈಗಾಗ್ಲೇ ಇದೆ, 90 ಗಂಟಾಕಿದ್ದು, ಅದು ಖಾಲಿ ಆಗುದಿಲ್ಲ ಸುಲಭದಲ್ಲಿ. ಪ್ರಾರಬ್ಧ ಅಂದ್ರೆ ಈಗ ಕೂತು ಮಾತಾಡಿ ತಿಂದು ಉಂಡೆಲ್ಲ ಆನಂದವಾಗಿರುವಂಥದ್ದು ಈಗ ಶುರುವಾಗಿದೆ, ಅದು ಕರ್ಮ ಅನುಭವಿಸ್ತಾ ಇದ್ದೇವೆ ನಾವು. ಆಗಾಮಿ ಅಂದ್ರೆ ಈಗ ಮಾಡ್ತಾ ಇದ್ವಲ್ಲ ಈ ಕರ್ಮ, ಈ ಮಾಡಿದ್ಮೇಲೆ ಮತ್ತೆ ಅದು ಉತ್ಪತ್ತಿ ಆಗ್ತಾ ಇರುತ್ತೆ, ಇದು ಆಗಾಮಿ ಅಂತ ಹೆಸರು. ಈ 3 ಕರ್ಮಗಳಲ್ಲಿ ಸಂಚಿತವನ್ನ ಕಳ್ಕೊಳ್ಳಿಕ್ಕೆ ಒಂದು ದಾರಿ ಶಾಸ್ತ್ರ ಹೇಳಿದ್ದು ಏನಂದ್ರೆ, ಅನನ್ಯವಾಗಿ ಭಗವಂತನ ನೆನಪು, ನಾಮಸ್ಮರಣೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದನ್ನು ಕೃಷ್ಣ ಹೇಳಿದಾಗ ನಮ್ಗೆ ನಂಬಿಕೆ ಬರಲ್ಲ. ಯಾರೋ ಅವರ ಕಂಪನಿಗೆ ಟ್ಯಾಗ್ ಲೈನ್ ಹಾಕಿದಾಗ ನಾವು ಅದನ್ನು ಭಾರಿ ನಂಬಿ ಅಲ್ಲಲ್ಲಿ ಏನು ಇನ್ವೆಸ್ಟ್ ಮಾಡೋದೇನು, ಕೂಡಿಸೋದೇನು, ಕಳಿಯುವುದೇನು ಎಲ್ಲ ಲೆಕ್ಕಾಚಾರ ಹಾಕಿ ಅವರನ್ನ ಗೌರವಿಸ್ತೇವೆ, ಹೌದು ಅಂತ ಭಾವಿಸ್ತೇವೆ. ಆ ಕೃಷ್ಣನ ಮಾತೇನು ಅಂದ್ರೆ, ನನ್ನಲ್ಲಿ ನೀವು ಶರಣಾಗಿ ನಾಮಸ್ಮರಣೆ ಮಾಡಿದ್ರೆ ನಿಮ್ಮ ಪೂರ್ವದ ಸಂಚಿತವಾದ ಕರ್ಮವನ್ನು ಕಳೀತೇನೆ. ಆಗಾಮಿ ಕಳ್ಕೊಳ್ಳೋದು ಹೇಗೆ ಅಂದ್ರೆ,
ಹೊಸ ಕರ್ಮ ಅದು. ಅದಕ್ಕೆ ಒಂದೇ ದಾರಿ ಅಂದರೆ, ಈಗ ನಾವು ಪ್ರಾರಬ್ಧ ಏನಿದೆ ಅದನ್ನು ಮಾಡುವಾಗ ಅದನ್ನ ಭಗವಂತನಿಗೆ ಅದಕ್ಕೆ ನಾವು ಸಂಕಲ್ಪ ಮಾಡುದು. ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂತ ನಾವು ಯಾಕೆ ಮಾಡುದು ಅಂದ್ರೆ, ಈ ಮಾಡುವ ಕೆಲಸ ನಾನು ಮಾಡ್ತಾ ಇಲ್ಲ ದೇವ್ರೆ, ನನ್ನಲ್ಲಿ ನಿಂತು ನೀನೇ ಮಾಡಿಸ್ತಾ ಇದ್ದಿ ಅಂತ ನಾವು ಪ್ರಾಮಾಣಿಕ, ಅದು ಸುಮ್ಮನೆ ಲೆಕ್ಕ ಬರ್ತಿಗೆ ಸಂಕಲ್ಪ ಅಂತ ಪುರೋಹಿತರು ಹೇಳ್ತಾರೆ ಅಂತ ದಡಬಡ ಹೇಳುವುದಲ್ಲ. ನಿಜವಾಗಿಯೂ ಈ ಕೆಲಸವನ್ನ ನೀನು ನನಗೆ ಶಕ್ತಿ ಕೊಟ್ಟು ಮಾಡಿಸ್ತಾ ಇದ್ದಿ, ಇದು ನೀನೇ ನನಗೆ ಕೊಟ್ಟ ಅನುಗ್ರಹ ಅಂತ ಭಾವಿಸಿ ಅವನು ಕರ್ಮ ಮಾಡಿದ್ರೆ ಹೊಸ ಕರ್ಮ ಹುಟ್ಟುದು. ಯಾಕೆಂದ್ರೆ ಕರ್ಮ ಯಾವಾಗ್ಲೂ ಹುಟ್ಟುದು ನಾನು ಮಾಡಿದೆ ಅಂತ ಭಾವಿಸಿದಾಗ ಮಾತ್ರ. ಕರ್ತೃ ನಾನು ಅಂತ ಯಾವಾಗ ಅನ್ಕೋತೇನೋ ಅವಾಗ ಅಂಟ್ಕೊಳ್ಳಿಕ್ ಶುರುವಾಗುತ್ತೆ. ನಾನಲ್ಲ ಕರ್ತೃ ಅಂತ ಪ್ರಾಮಾಣಿಕವಾಗಿ ಒಪ್ಕೊಂಡು ನಾನು ಅದನ್ನು ದೇವರಿಗೆ ಬಿಡ್ತೇನೋ, ಮಾಡಿದ ಕರ್ಮವನ್ನ ಸಂಕಲ್ಪ ಕೃಷ್ಣಾರ್ಪಣ ಪುರಸ್ಸರವಾಗಿ ನಂಬಿ ದೇವರೆಲ್ಲ ಕೊಡ್ತೇನೋ, ಆಗಾಮಿ ಹುಟ್ಟುವುದಿಲ್ಲ. ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ಸುಲಭ, ಆದ್ರೆ ಮಾಡೋದು ಕಷ್ಟ. ಸಮಸ್ಯೆ ಹಾಗಾದ್ರೆ ಇದೆಲ್ಲ ನೀವೇನೋ ಉಪಾಯ ಹೇಳಿದ್ರಿ, ಪ್ರಾರಬ್ಧವನ್ನು ಹೇಗೆ ಕಳ್ಕೊಳ್ಳೋದು? ನಮ್ಗೆಲ್ಲ ತಲೆ ಚಚ್ಕೊಳ್ಳೋದು ನಾವು ಪ್ರಾರಬ್ಧದ ಬಗ್ಗೆನೆ ಶುರುವಾಗ್ಬಿಟ್ಟಿದಲ್ಲಿ. ಈ ಅವ್ಯವಸ್ಥೆಯನ್ನು ತಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ. ಅದಕ್ಕೆ ಹೇಳಿದ್ರು ಪ್ರಾರಬ್ಧವನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ, ಅದು ಅನುಭವಿಸಲೇಬೇಕಾಗ್ತದೆ. ಈಗ ನೀವು ಯಾವುದೋ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ ಅಂತ ಹೇಳಿ ಒಂದು 5 ಪ್ಯಾಕೆಟು ಎಣ್ಣೆ ತರಿಸ್ತೀವಿ. ಎಣ್ಣೆ ತರಿಸಿ ಅದರಲ್ಲಿ ಒಂದು 2 ಪ್ಯಾಕೆಟ್ ಯೂಸ್ ಆಗುತ್ತೆ, ಇನ್ನೊಂದು ಪ್ಯಾಕೆಟ್ ಅರ್ಧ ಯೂಸ್ ಆಗಿರುತ್ತೆ, ಇನ್ನೆರಡು ಪ್ಯಾಕೆಟ್ ಹಾಗೆ ಇರುತ್ತೆ. ಅಂಗಡಿಗೆ ನೀವು 3 ತಗೊಂಡು ಹೋಗ್ತೀರಿ, ಸಾಕಪ್ಪ ಇದು ಇನ್ನು ಉಪಯೋಗಿಸ್ಲಿಕ್ಕೆ ಆಗಲ್ಲ. ಅವನ ಹತ್ರ ತಗೊಂಡೋಗಿ ಕೊಡ್ತೀರಿ, ಇದನ್ನು ವಾಪಸ್ ತಗೊಳ್ಳಿ. ಅವನು ಹೇಳ್ತಾನೆ ಒಡೆಯದೇ ಇದ್ದ ಪ್ಯಾಕ್ ತಗೋತೇನೆ. ಒಡೆದ ಪ್ಯಾಕ್ ಅದು ನಿಮ್ಮ ಹಣೆ ಬರ, ಮನೆಯಲ್ಲಿ ಹೋಗಿ ಏನಾದರೂ ಮಾಡಿ, ಅದನ್ನು ನಾನು ವಾಪಸ್ ತಗೊಳ್ಳಿಕ್ಕೆ ಆಗಲ್ಲ. ಈಗ ಆ 5 ಪ್ಯಾಕಲ್ಲಿ 2 ಯೂಸ್ ಮಾಡಿದ್ವಲ್ಲ ಅದು ಸಂಚಿತ, 2 ಯೂಸ್ ಮಾಡ್ಲಿಕ್ಕೆ ಬಾಕಿ ಇತ್ತಲ್ಲ ಅದು ಆಗಾಮಿ, ಈ ಮಧ್ಯದಲ್ಲಿ ಅರ್ಧ ಪ್ಯಾಕ್ ಇತ್ತಲ್ಲ ಅದು ಪ್ರಾರಬ್ಧ. ಅದು ನಾವು ತಗೊಳ್ಳೇಬೇಕು. ಆದ್ರೆ ಜಾಗ್ರತೆ ಏನ್ ಮಾಡ್ಬೇಕು ಅಂದ್ರೆ, ವಸ್ತು ಹುಟ್ಟದ ಹಾಗೆ ಮತ್ತೊಮ್ಮೆ ಪ್ಯಾಕ್ ತಗೊಳ್ಳದ ಹಾಗೆ ಜಾಗ್ರತೆ ಮಾಡ್ಬೇಕು. ಅದಕ್ಕೆ ನಾವು ಸಂಕಲ್ಪ ಮಾಡುವಾಗ ಕರಿಷ್ಯೆ, ಉಪಾಸೆ, ನಾನು ಅಂದ್ರೆ ಎಚ್ಚರ ಇದ್ದು ಮಾಡುವುದು ಅಂತ ಅರ್ಥ. ಪ್ರಾರಬ್ಧವನ್ನು ನಡೆಸುವಾಗ ಪ್ರತಿಯೊಂದು ಕರ್ಮವನ್ನು ಕೂಡ ಭಗವಂತ ನನ್ನಿಂದ ಈ ಕೆಲಸ ಮಾಡಿಸ್ತಾ ಇದ್ದಾನೆ ಅಂತ ಎಚ್ಚರ ಇದ್ದು ಮಾಡಿದ್ರೆ ಪ್ರಾರಬ್ಧವು ಕೂಡ ಸವಿದು ಹೋಗುತ್ತೆ. ಆದ್ರೆ ಎಚ್ಚರ ತಪ್ಪಿದ್ರೆ ಆಗಾಮಿ ಹುಟ್ಟು ಬಿಡುತ್ತೆ. ಮತ್ತು ಸಂಚಿತದ ಬಗ್ಗೆಯೂ ನಮ್ಗೆ ಗಮನ ಇಲ್ಲದೆ ಇದ್ರೆ ಅದು ಮತ್ತೊಂದು ಪ್ಯಾಕ್ ಓಪನ್ ಆಗುತ್ತೆ. ನೀವು ಇಲ್ಲಿಂದ ಕಳ್ಕೊಳ್ತೀರಿ, ಹಿಂದಿದ್ದ ಪ್ಯಾಕ್ ಓಪನ್ ಆಗಿಬಿಡುತ್ತೆ. ಯಾಕಂದ್ರೆ ಒಂದು ಖಾಲಿ ಆದ್ಮೇಲೆ ಇನ್ನೊಂದು ಗೋಣಿ ಚೀಲ ಬರ್ಲೇಬೇಕಲ್ಲ, ನಿತ್ಯದ ಊಟದ ವ್ಯವಸ್ಥೆ ಆಗ್ಲೇಬೇಕಲ್ಲ. ಆವಾಗ ಅದು ಓಪನ್ ಆದ್ರೆ ಅದು ಮುಗಿಯೋ ತನಕ ಅದೇ ಗತಿ. ನೋಡಿ ಸ್ವೀಕಾರ ಮಾಡಬೇಕು ಅಂತ ಹೀಗೆ ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇ. ಇದನ್ನೇ ಆಚಾರ್ಯರು ಸಂಗ್ರಹ ಮಾಡಿ ಹೇಳಿದ್ದು. ಕುರು ದೆನ್ ಭುಂಕ್ಷ್ವ, ಕುರು ಭುಂಕ್ಷ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ. ನಮ್ಮಲ್ಲಿ ಹ್ಯೂಮನ್ ರೈಟ್ ಕಮಿಷನ್ ಇದೆ. ಎಷ್ಟು ಗಲಾಟೆ ಆಗ್ತಾ ಇರುತ್ತೆ. ಏನು ನಮ್ಮ ಹಕ್ಕನ್ನು ನೀವು ಕೊಡದೇ ಇದ್ರೆ ಏನರ್ಥ? ಮತದಾನ ನಮ್ಮ ಹಕ್ಕು, ಅದನ್ನು ನೀವು ಹೇಗೆ ತಿರಸ್ಕರಿಸ್ತೀರಿ? ಇಲ್ಲ, ಅದನ್ನು ಕೊಡಲೇಬೇಕು, ಒಪ್ಕೊಡ್ತೀವಿ. ಇನ್ನು ಅನೇಕ ಹೀಗೆ ಬರುತ್ತೆ. ಆಯ್ತು, ಎಲ್ಲ ಹಕ್ಕು ಅಂತ ಪಡಿತರ ಚೀಟಿ ಇನ್ನೇನು ಸಾವಿರ ಬರುತ್ತಲ್ಲ. ಅದ್ಯಾಕೆ ಹ್ಯೂಮನ್ ರೈಟ್ ಕಮಿಷನ್ ಮಾತ್ರ ಇದೆ, ಹ್ಯೂಮನ್ ಡ್ಯೂಟಿ ಕಮಿಷನ್ ಯಾಕಿಲ್ಲ? ಕೃಷ್ಣ ಹೇಳಿದ ಫಸ್ಟ್ ಡೂ, ಕುರು ದೆನ್ ಭುಂಕ್ಷ. ಮೊದಲು ಮಾಡಿದ್ದುಣ್ಣೋ ಮಹಾರಾಯ, ಮಾಡಿದ್ದನ್ನು ಉಣ್ಲೇಬೇಕು. ಒಂದು ಮಾತು ನಮ್ಗೆ ನೆನಪು, ನಾವು ಮಾಡಿದ ಒಳ್ಳೆ ಕೆಲಸ ನಮ್ಗೆ ಉಣ್ಲಿಕ್ಕಿದ್ದೇ ಇದೆ. ಅದು ಕೆಟ್ಟ ಕೆಲಸ ಆದ್ರೂ ಉಣ್ಲಿಕ್ಕಿದೆ, ಒಳ್ಳೆ ಕೆಲಸ ಆದ್ರೂ ಉಣ್ಲಿಕ್ಕಿದೆ. ತಪ್ಪಿಸ್ಲಿಕ್ಕಿಲ್ವೇ ಇಲ್ಲ, ತಪ್ಪಿಸ್ಲಿಕ್ಕೆ ಆಗುದೂ ಇಲ್ಲ. ಅದು ಹೇಗೆ ಅಂದ್ರೆ ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಯಥಾಧೇನು ಸಹಸ್ರೇಶು ವತ್ಸೋ ಗಚ್ಚತಿ ಮಾತರಂ. ಸಾವಿರಾರು ಗೋವುಗಳ ಮಧ್ಯದಲ್ಲೂ ಕೂಡ ಕರು ತನ್ನ ತಾಯಿಯನ್ನೇ ಹುಡುಕೊಂಡು ಹೋಗುತ್ತೆ. ಧೇನು ಸಹಸ್ರಗಳಿದ್ರು ಕೂಡ ಕರುಗೆ ಗೊತ್ತಾಗುತ್ತೆ ಇದು ನಮ್ಮಮ್ಮ ಅಂತ. ಹಾಗೆ ಕರ್ಮಕ್ಕೆ ಗೊತ್ತಾಗುತ್ತೆ ಇವು ನಮ್ಮಪ್ಪ. ಆದ್ರಿಂದ ಅದು ಅವನನ್ನು ಹುಡ್ಕೊಂಡು ಬರುತ್ತೆ, ಅವನನ್ನೇ ಅನುಸರಿಸುತ್ತೆ. ಅವ್ನಿಗೆ ಎಲ್ಲಿಯೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಇಲ್ಲ, ಅಲ್ಲಿ CC ಕ್ಯಾಮರಾ ಇರಲಿಲ್ಲ, ಯಾರು ನೋಡೋರಿಲ್ಲ, ಕತ್ಲೆ ಇತ್ತು, ಅದನ್ನ ನಾನು ಮಾಡಿದ್ದು ಯಾರಿಗೂ ಗೊತ್ತಿಲ್ಲ ಅಂತ ನಮ್ಮಲ್ಲಿ ನಾವು ಲೆಕ್ಕಾಚಾರ ಹಾಕ್ಬೋದು. ಸಾಕ್ಷಿ ಚೇತ ಕೇವಲ ನಿರ್ಗುಣ ಶೋಭ ಒಳಗಿಂದ ಕೂತೆಲ್ಲ ಲೆಕ್ಕ ಬರೆದಿಟ್ಟಿರ್ತಾನೆ. ಅಲ್ಲಿ ಬರುವಾಗ ಅವ್ರು ಹೇಳ್ತಾರೆ ಲಿಸ್ಟ್, ಹೌದಾ ಇದು ನಾನು ಮಾಡಿಲ್ಲಲ್ಲ, ಅಲ್ಲಲ್ಲ ನೀನ್ ಮಾಡಿಲ್ಲ, ನಮ್ಮ CC ಕ್ಯಾಮರಾದಲ್ಲಿ ಫುಟೇಜ್ ಇದೆ, ಬಾ ನಿಮ್ಮ CC ಕ್ಯಾಮರಾ ಬಂದ್ ಮಾಡಿರ್ಬೋದು, ನಮ್ಮ ಸಾಕ್ಷಿ ಅಂತ ಒಂದು CC ಕ್ಯಾಮರಾ ಇದೆ,
ಅದು ಸಾಕ್ಷಾತ್ ಈಕ್ಷತೆ. ಪ್ರತಿಯೊಂದನ್ನು ನೇರ ನೋಡ್ತಾ ಇರುತ್ತೆ, ರೆಕಾರ್ಡ್ ಮಾಡ್ತಾ ಇರುತ್ತೆ. ಅದು ಅರೇಸ್ ಆಗುದೇ ಇಲ್ಲ. ಕರೆಂಟ್ ಪ್ರಾಬ್ಲಮ್ ಬರಲ್ಲ, ಯಾರು ತಿರುಗಿಸ್ಲಿಕ್ಕಾಗಲ್ಲ, ಅದಕ್ಕೆ ಚ್ಯೂಯಿಂಗಮ್ ಅಂಟಿಸ್ಲಿಕ್ಕಾಗಲ್ಲ, ಅದು ಇನ್ನೆಂಥದ್ದು ಮಾಡ್ಲಿಕ್ಕಾಗಲ್ಲ. ಅದು ನಿರಂತರ ಕೆಲಸ ಮಾಡ್ತಾ ಇರುತ್ತೆ. ಅಂತಹ ವ್ಯವಸ್ಥೆಯ ಮಧ್ಯದಲ್ಲಿ ಪ್ರತಿಯೊಂದು ಕರ್ಮವನ್ನು ಕೂಡ ಭಗವಂತನಿಗೆ ಒಪ್ಪಿಸಬೇಕಾದದ್ದು ನಮ್ಮ ಕರ್ತವ್ಯ. ಯಾರು ಹೀಗೆ ಒಪ್ಪಿಸ್ತಾನೋ ಅವನು ನ ಲಿಪ್ಯತೆ, ಅವನು ಕರ್ಮದ ಬಂಧನಕ್ಕೆ ಒಳಗಾಗುವುದಿಲ್ಲ. ಆದರೆ ಅನ್ಯಥಾ ಒಂದು ವೇಳೆ ಹೀಗಲ್ಲದೆ ಅವನು ಒಪ್ಪಿಸದೆ ಬದುಕ್ತಾನೆಂದ್ರೆ ಮತ್ತೆ 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 ಜನ್ಮದ ಚಕ್ರದಲ್ಲಿ ಸಿಲುಕಿ ಹಾಕಿಕೊಳ್ತಾನೆ. ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ಏನರೇ. ಸರಿ, ನೀವು 2 ಶ್ಲೋಕ, ಒಂದು ಮಂತ್ರ, ಒಂದು ರೀತಿ ಇಡೀ ಜೀವನದ ಅಷ್ಟೂ ಪಾಠವನ್ನು ಮಾಡಿದ್ದು, ಇನ್ನೇನು ಉಳಿಸಿದ್ದು ಯಾವುದು ಬಾಕಿ ಇಲ್ಲ. ಮಾಡುವ ಪ್ರತಿಯೊಂದು ಕರ್ಮವೂ ಹಾಗೇ ಆಗ್ಬೇಕು ಅಂತ. ಸರಿ, ಮುಂದೇನು? ನಮ್ಗೆ ಭಗವಂತನ ಪರಿಚಯವನ್ನು ಮಾಡಿಬಿಡಿ. ಸರಿ, ನೀವು ಇಹ ಅಂತ ಹೇಳಿದ್ರಿ. ಈ ಇಹ ಅಂದ್ರೆ ಯಾರು? ಇಹ ಅಂದ್ರೆ ಎಲ್ಲಿ? ಇಲ್ಲ ಅಂದ್ರೆ ಮುಂದಿನ ಶ್ಲೋಕಕ್ಕೆ ಅರ್ಥವೇ ಇಲ್ಲ. ನೀವು ಇಹ ಅಂದ್ರೆ ಲೋಕದಲ್ಲಿ ಅಂತ ಅರ್ಥ ಮಾಡಿದ್ರೆ ಮುಂದೆ ಭಗವಂತನ ಪರಿಚಯ ಯಾಕೆ ಮಾಡಿದ್ರು ಅಂತಾನೆ ಗೊತ್ತಾಗಲ್ಲ. ಮುಂದೆ ಪೂರ್ತಿ ಭಗವಂತನ ಪರಿಚಯ ಮಾಡ್ತಾ ಹೋಗ್ತಾರೆ. ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಅಸ್ಯ ಬಾಕ್ಯತಃ. ಅದರ ಜಗತ್ತಿನ ಒಳಗೆ ಹೊರಗೆ. ನಾವು ಕಟ್ಟಿಗೆ ಹೊತ್ತರೆ ತಲೆ ಮೇಲಿರುತ್ತೆ, ನಾವು ಕಟ್ಟಿಗೆ ಒಳಗೆ ಹೋಗಿ ಹೊರಲಿಕ್ಕಾಗಲ್ಲ. ಮನೆ ಒಳಗೆ ಹೊರಬಹುದು, ಆದ್ರೆ ಮನೆ ಒಳಗೆ ಅಂದ್ರೆ ನಾವು ಹಲ್ಲಿ ತರ ಹೋಗಿ ಹಿಡ್ಕೊಂಡು ಕೊಡ್ಲಿಕ್ಕಂತೂ ಆಗಲ್ಲ. ಇನ್ನೂ ಪ್ರಾಬ್ಲಮ್ ಏನಂದ್ರೆ ಅಕಸ್ಮಾತ್ ಎಲ್ಲಿ ಆದ್ರೂ ಮನೆ ಕುಸ್ತು ಬಿದ್ರೆ ವೃಂದಾವನ ಆಗುತ್ತಷ್ಟೇ. ಏನು ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಬರ್ಲಿಕ್ಕಂತೂ ಆಗುದಿಲ್ಲ. ಹಾಗಾದ್ರೆ ಒಳಗೆ ನಿಂತು ಹೊರುವುದು ಅನ್ನುವುದು ಮನುಷ್ಯನಿಗೆ ಅಸಾಧ್ಯ, ಹೊರಗೆ ಹೊರುವುದು ಕೂಡ ಲಿಮಿಟ್ ಇದೆ. ಆದ್ರೆ ಒಬ್ಬನೇ ಒಬ್ಬ ಹಾಗಿರುವುದು, ಒಳಗೂ ಹೊರಗೂ ನಿಂತು ಏನೇ ಅವ್ಯವಸ್ಥೆ ಆದ್ರೂ ಕೂಡ ವಿಭರ್ತಿ ಅವ್ಯಯ ಈಶ್ವರ ಲೋಕತ್ರಯಂ ಆವಿಶ್ಯ, 3 ಲೋಕಗಳನ್ನು ಆವಿಷ್ಟಗೊಂಡಿದ್ದಾನೆ ಅಂದ್ರೆ ಪ್ರವೇಶಿಸಿದ್ದಾನೆ. ಆದ್ರೆ ಇಡೀ ಜಗತ್ತು ನಾಶವಾದ್ರೂ ಕೂಡ ಅವನು ಮಾತ್ರ ಯಾವುದೇ ರೀತಿಯಿಂದ ವಿಕಾರಕ್ಕೊಳಗಾಗದೆ ಹಾಗೆ ಇರ್ತಾನೆ. ಈಗ ಇಲ್ಲಿ ಆಕಾಶ ಇದೆ, ಬಿದ್ದು ಹೋದ್ರು ಆಕಾಶಕ್ಕೆ ಏನು ಆಗಲ್ಲ. ಈ ನಮ್ಮಲ್ಲಿ ಒಂದು ಬೈಯುದುಂಟು, ಅಂದ್ರೆ ಯಾರಾದ್ರೂ ತುಂಬಾ ಬೈತಾ ಇದ್ದಾರೆ ಅಂದ್ರೆ ನಾವು ಸ್ವೀಕಾರ ಮಾಡದೇ ಇದ್ರೆ ಅದು ವಾಪಸ್ ಅಡ್ರೆಸ್ ತಗೊಳ್ಳದೆ ಅಲ್ಲಿಗೆ ಹೋಗುತ್ತೆ, ಆಕಾಶಕ್ಕೆ ಉಗುದಾಗೆ ಅಂತ. ಆಕಾಶಕ್ಕೆ ಉಗಿದ್ರೆ ಆಕಾಶಕ್ಕೆ ಏನಾಗುತ್ತೆ? ಅವನ ಮುಖಕ್ಕೆ ಬೀಳುತ್ತೆ. ಹಾಗೆ ನಿರ್ವಿಕಾರವಾಗಿರ್ಬೇಕು ಅಂತ ಅನ್ನೋದನ್ನ ಆಕಾಶಕ್ಕೆ ಹೇಳ್ತಾರೆ. ಆದ್ರಿಂದ ಆಕಾಶದಂತೆ ನಾವು ಇರಬೇಕು, ಆಕಾಶದಂತೆ ದೇವರಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅದನ್ನ ಹೇಳಿದ್ರು ಅಂತರ್ ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅಂತಹ ಬಹಿ, ಹೊರಗೆ ಒಳಗೆ ಎರಡೂ ಕಡೆ ಹೊತ್ತು ನಿಂತವ ಅವ. ತದೇ ಜತಿ ತನ್ನೇ ಜತಿ, ಇಟ್ ಮೂವ್ಸ್. ಅದು ಚೆನ್ನಾಗಿ ಇಡೀ ಜಗತ್ತಿನ ಸುತ್ತ ತಿರುಗುತ್ತೆ, ಮೂವ್ಸ್ ನಾಟ್. ಅದು ಏನು ತಿರುಗದೆ ಒಂದೇ ಕಡೆ ಇರುತ್ತೆ. ಎಟ್ ಎ ಟೈಮ್ 2 ಇರುತ್ತೆ. ಇದು ಭಾರಿ ಸಮಸ್ಯೆ. ನಮ್ಗೆ ಅರ್ಥ ಆಗದೆ ಇರೋದು ಏನು ಅಂದ್ರೆ ಎಲ್ಲಾ ಕಡೆ ತಿರುಗ್ತಾ ಇರುತ್ತೆ, ಆದ್ರೆ ಅದೇ ಸಮಯಕ್ಕೆ ನಿಂತಿರುತ್ತೆ. ನಾವು ತಿರುಗ್ತಾ ಇದ್ರೆ ತಿರುಗ್ತಾನೆ ಇರ್ತೀವಿ, ನಿಂತಿದ್ರೆ ಕೊಳ್ತೋಗ್ತೀವಿ. ಅದರಿಂದಾಗಿ ನಮ್ಗೆ ಒಂದೇ ಸಮಯಕ್ಕೆ ಚಲಿಸದೇ ಇರುವ 2 ಗುಣಗಳನ್ನ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ನಾವು ಹಾಗೆ ಬದುಕಿ ಅಂತೂ ಗೊತ್ತೇ ಇಲ್ಲ. ಆದ್ರೆ ಭಗವಂತನ ವಿಶೇಷತೆ ಇದು. ಅದಕ್ಕೆ ಪರಿಚಯ ಮಾಡಿದ್ದು ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ. ಅದು ದೂರದಲ್ಲಿದೆ. ತದೇವ ಅಂತಿಕೆ. ದೇವರನ್ನು ಎಲ್ಲೆಲ್ಲೋ ಹುಡ್ಕೊಂಡು ಹೋದ್ರೆ ಅವ್ನು ಸಿಗುದೇ ಇಲ್ಲ. ಮೊದಲು ನಿನ್ನೊಳಗಿರುವುದನ್ನ ಕಲಿ, ನಿನ್ನೊಳಗಿರುವುದನ್ನ ನೆನಪಿಸ್ಕೊ. ಇವನೇ ಎಲ್ಲ ಕಡೆ ಇದ್ದಾನೆ ಅಂತ ನೀನು ಹುಡುಕಿದ್ರೆ ಕಾಣ್ಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಇರುವುದರ ಬಗ್ಗೆನೆ ಮರ್ತು ಹೋದ್ರೆ ಅಂತಿಕ ಅಂದ್ರೆ ನಮ್ಮ ಜೀವ ಅನ್ನೋದು ಹೃದಯದ ಮಧ್ಯದಲ್ಲಿದೆ ಅಂತ ಹೇಳುದು. ನಿಜವಾಗಿ ನಮ್ಗೆ ಹಾಗೆ ಅನ್ಸುತ್ತಾ? ಇದೆ ಅಂತ ಅನ್ಸುತ್ತಾ? ಎಲ್ಲಿದೆ ಅಂತ ಅನ್ಸುತ್ತಾ? ನಮ್ಗೆ ಗೊತ್ತಿದೆ, ಆದ್ರೆ ಗೊತ್ತಿದೆ ಅಂತ ಗೊತ್ತಿಲ್ಲ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅದ್ಯಾರು ಮಾಡಿದ್ದು? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ರೆ ಮಾತ್ರ ನಾನ್ ಮಾಡಿ, ಅದ್ಯಾಕೆ ನಾನ್ ಮಾಡಿದ್ದು ತಲೆ ಬಡ್ಕೊಳ್ಳೋದು, ತೊಡೆ ಬಡ್ಕೊಳ್ಳೋದು ಅಲ್ಲ. ಸಿನಿಮಾದಲ್ಲಿ ಇರುತ್ತೆ ತೊಡೆ ಬಡ್ಕೊಂಡು ಮಾತ್ರ. ಆದ್ರೆ ನಾನು ಅಂತ ಬಂದಾಗ ಇಲ್ಲಿಗೆ ಬರುತ್ತೆ. ಅಂದ್ರೆ ಇಲ್ಲಿಗೆ ಬಂತು ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ನಾನು ಇಲ್ಲಿದ್ದೇನೆ ಅಂತ ಗೊತ್ತಿದೆ. ಅಂದ್ರೆ ಅದು ಹೃದಯದಲ್ಲೇ ಇರುವುದು ಯಾವಾಗ್ಲೂ. ಜೀವ ಆಪರೇಷನ್ ಮಾಡಿ ಯಾರು ಇಲ್ಲಿ ತನಕ ಹುಡುಕ್ಲಿಲ್ಲ, ಸಿಗುದೂ ಇಲ್ಲ. ಅದು ಸ್ಮಾಲರ್ ದ್ಯಾನ್ ಅನ್ ಆಟಮ್, ಅದಕ್ಕಿಂತಲೂ ಸೂಕ್ಷ್ಮದು. ಅಣೋರಣೀಯಾನ್ ಮಹತೋ ಮಹೀಯಾನ್. ಭಗವಂತ ಅದರೊಳಗೆ ನೆಲೆಸಿದ್ದಾನೆ. ಮತ್ತೆ ಅದು ಕಾಣದೇ ಇರುವ ಸೂಕ್ಷ್ಮ, ಆ ಸೂಕ್ಷ್ಮಕ್ಕೂ ಸೂಕ್ಷ್ಮ ತರನಾಗಿ ಭಗವಂತ ನೆಲೆಸಿದ್ದು. ತದ್ದೂರೇ ತದು ಅಂತಿಕೆ. ಅವನು ಅತ್ಯಂತ ದೂರದಲ್ಲಿ, ಅಂದ್ರೆ ಆಕಾಶದ ಕೊನೆ ಅಂತ ನೀವು ಎಲ್ಲಿಯಾದ್ರೂ ಗುರುತಿಸ್ಲಿಕ್ಕೆ ಕೊನೆ ಇಲ್ಲ.
ಅಕಸ್ಮಾತ್ ನಿಮ್ಗೊಂದು ಗುರುತಿಸ್ಲಿಕ್ಕೆ ಸಿಕ್ಕಿದ್ರೆ ಅಲ್ಲೂ ಇದ್ದಾನೆ, ಅಷ್ಟೇ ಹತ್ತಿರದಲ್ಲಿ, ನಿನ್ಗಿಂತ ಹತ್ತಿರದಲ್ಲಿ ಅವನಿದ್ದಾನೆ. ನಿನಗೆ ನೀನು ಹತ್ರ ಅನ್ಕೊಂಡ್ರೆ ನಿನ್ಗಿಂತ ಹೆಚ್ಚು ಹತ್ರ ಅಂತರ್ಯಾಮಿಯಾಗಿ ಅವನಿದ್ದಾನೆ. ಅವನಿರುವುದ್ರಿಂದ ನೀನ್ ನಿನಗೆ ಸಿಗ್ತಾ ಇದ್ದಿ. ಅವನ್ ಇರ್ಲಿಲ್ಲ ಅಂದ್ರೆ ನಮಗೆ ನಾವ್ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಇವತ್ತು ಇಷ್ಟು ವ್ಯವಸ್ಥಿತವಾದ ಒಂದು ವಾತಾವರಣದಲ್ಲಿ ನಾವು ಏನೋ ಸುಖ ಸಂತೋಷ ಎಲ್ಲ ಪದಾರ್ಥಗಳನ್ನು ನೋಡಿ ಆನಂದ ಪಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಒಳಗಿನಿಂದ ನಿಂತು ಅವ್ರು ನಮ್ಮನ್ನ ಎಚ್ಚರಿಸಿ ಕೂಡಿಸಿದ್ರಿಂದ ನಮ್ಗೆ ಇದೆಲ್ಲ ಗೊತ್ತಾಗ್ತಾ ಇದೆ. ಅವನು ಮಲಗಿದ ಅಂದ್ರೆ ನಮ್ದು ಕಾರ್ಯಕ್ರಮ ಮುಗಿಯಿತು, ಮಲಗಿಸುದೆ ಪೂರ್ತಿ. ಹಾಗಾಗಿ ಭಗವಂತ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವ, ಅವನು ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿನ ಅಂತರ್ಯಾಮಿ. ಅಂತರ ಅಂದ್ರೆ ಒಳಗೆ ನೆಲೆಸಿದವನು. ಅಂತಃ ರಮತೆ ಅಂತಸ್ತಿತ್ವ ರಮಯತಿ, ತಾನು ಸಂತೋಷವಾಗಿ ಒಳಗೆ ನೆಲೆಸಿದ್ದಾನೆ. ತಾನು ನೆಲೆಸಿದ್ದ ಸಂತೋಷವನ್ನು ನಮಗೂ ಕೊಟ್ಟಿದ್ದಾನೆ. ನಾವು ಎಷ್ಟೋ ಸಲ ಹೇಳುದು ನಮ್ಗೆ ಏನು ಕಷ್ಟ 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 ಅಂತ, ಆದ್ರೆ ಸತ್ಯ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಎಷ್ಟು ಸುಖವಾಗಿದ್ದೇವೆ ನಾವು ಎಷ್ಟೋ ವಿಷಯಗಳಲ್ಲಿ. ಬೆಳಗ್ಗೆ ಎದ್ದು ಒಂದು ಬಾಯಿ ಆಕಳಿಸಿ ಕೈ ಮೈ ಮುರಿಯುವಾಗ ಒಂದು ಆನಂದ ಆಗುದಿಲ್ವಾ? ಅಕಸ್ಮಾತ್ ಹೇಳದೆ ಇದ್ರಿ ಆನಂದ ಇರ್ತಾ, ಮಲ್ಕೊಂಡಿದ್ರು ಬೆಳಿಗ್ಗೆ ಹೇಳಲೇ ಇಲ್ಲ ಕರ್ಕೊಂಡು ಹೋಗಿ ಅಂದ್ರೆ ಬೆಳಿಗ್ಗೆ ಏಳಿಸ್ತಾನೆ ಅನ್ನೋದೇ ಒಂದು ದೊಡ್ಡ ಆನಂದ. ಎದ್ದ ಮೇಲೆ ಬದುಕಿದ್ದೇನೆ ಅಂತ ಒಂದು ಹಸಿರಿನ ಪ್ರಕೃತಿಯನ್ನು ಇನ್ನೇನ್ ಕಾಣಿಸುತ್ತೋ ಅದನ್ನು ನೋಡೋದೊಂದು ಎಷ್ಟು ಆನಂದ ಇದೆ. ನಮ್ಗದು ಆನಂದ ಅಂತ ಅನಿಸದೇ ಇದ್ದಾಗ ನಾವು ಅದನ್ನು ಗಮನಿಸುವುದಿಲ್ಲ. ಬಿಟ್ರೆ ಯಾರಿಗೆ ಕಣ್ಣಿನಲ್ಲಿ ಒಂದು ಪ್ರತಿಯೊಂದನ್ನು ಗುರುತಿಸುವ ಶಕ್ತಿ ಇದೆ, ಸೌಂದರ್ಯದ ವಸ್ತುವಿನಲ್ಲ, ಗುರುತಿಸುವ ಕಣ್ಣಿನಲ್ಲಿ. ಅಲ್ಲಿ ಎಷ್ಟು ಚಂದ ಇದ್ರು ಕೂಡ ನೋಡುವವನು ಏನು ಒಳ್ಳೆ ಬೊಂಬೆ ನೋಡಿದಾಗ ನೋಡ್ಕೊಂಡು ಹೋದ ಅಂದ್ರೆ ಎಷ್ಟು ಸಿಟ್ಟು ಬರುತ್ತೆ. ಇನ್ನೇನು ನೋಡುವಾಗ ಒಂದು ಆಸ್ವಾದನೆ ಮಾಡಲು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಭೂತತ್ತರ ಅಂತ. ಹಾಗಾದ್ರೆ ಪ್ರತಿಯೊಂದರಲ್ಲೂ ಅದರದ್ದೇ ಆದ ಚಂದ. ಮತ್ತೆ ಎಲ್ರಿಗೂ ಒಂದೇ ತರ ಚಂದ ಕಾಣಬೇಕು ಅಂತಿಲ್ಲ. ನೀವು ಸುಂದರ ಯಾರು, ಸುಂದರಿ ಯಾರು ಅಂತ ಕೇಳಿದ್ರೆ ಉತ್ತರ ಇಲ್ಲ ಅದಕ್ಕೆ. ಯಾರೋ ಒಬ್ಬನ ಯಾವುದೋ ಒಂದು ಕತೆ ಬಂದಿತ್ತಂತೆ. ಪಕ್ಕದ ಊರಿಗೆ ಹೋಗ್ಲಿಕ್ಕೆ ಒಂದು 20 ಕಿಲೋಮೀಟರ್ ಸುತ್ತೊಡೆದು ಹೋಗ್ಬೇಕಿತ್ತು. ಅದು ಇರುವುದು ಬರೀ 1 ಕಿಲೋಮೀಟರ್ ಮಧ್ಯದ ದಾರಿ. ಆದ್ರೆ ಎಲ್ಲ ಸುತ್ತೊಡ್ಕೊಂಡು ಹೋಗ್ತಿದ್ರು. ಯಾಕೆ ಅಂತ ಯಾರು ಪ್ರಶ್ನೆ ಮಾಡ್ತಿಲ್ಲ, ಎಲ್ಲ ಹಾಗೆ ಹೋಗ್ತಿದ್ರು. ಯಾರು ಒಬ್ಬ ತಲೆ ಹರಟಿ ಒಬ್ಬ ಊರಿಗೆ ಬಂದವನಿಗೆ ಅವನಿಗೆ ಇಲ್ಲೇ ಇದೆ ಅಂತೇಳಿ ಈಗ ಯಾಕೆ ಹೋಗ್ತೀರಿ, ಎಲ್ಲ ಮುಂಡಾಸ್ ಮೋತ್ಮೋಳ ಅಂತ. ಎದುರುಗಡೆ ಹೋಗ್ಬೋದಲ್ಲ. ಇಲ್ಲ ಇಲ್ಲ, ಅಲ್ಲಿಗೆ ಹೋದವ್ರು ಯಾರು ಇಲ್ಲಿ ತನಕ ವಾಪಸ್ ಬಂದಿಲ್ಲ, ಅಲ್ಲಿ ಯಾವುದೋ ಒಂದು ಭೂತ ಇದೆ, ಅದೊಂದು ಪ್ರಶ್ನೆ ಕೇಳುತ್ತೆ, ಉತ್ತರ ಕೊಡೋದೇ ಇದ್ರೆ ತಿಳಿದು ಬಿಡುತ್ತೆ, ಅದಕ್ಕೆ ಯಾರು ಹೋಗ್ತಾನೆ ಇಲ್ಲ. ಅಟೆಂಡ್ ಮಾಡಿದ್ರಲ್ಲ ಸಮಸ್ಯೆ. 20 ಕಿಲೋಮೀಟರ್ ನಡೆದ್ರೂ ತೊಂದರೆ ಇಲ್ಲ. ಅಟೆಂಡ್ ಮಾಡಿ ಯಾಕಪ್ಪ ಒದ್ದಾಡ್ಬೇಕು? ಇವನಿಗೆ ನೋಡೋಣ ಒಂದ್ಸರ್ತಿ. ಈ ಕೆಲವರದ್ದು ಸ್ವಭಾವ ಹಾಗಿರುತ್ತೆ, ಅದೇನಾಗುತ್ತೋ ನೋಡ್ಬಿಡೋಣ. ತಿಂದ್ರೆ ಕನ್ಫರ್ಮ್ ಆಗುತ್ತೆ, ನನಗೂ ಕನ್ಫರ್ಮ್ ಆಗುತ್ತೆ, ಇವರಿಗೂ ಕನ್ಫರ್ಮ್ ಆಗುತ್ತೆ. ತಿನ್ನದೇ ಇದ್ರೆ ಇವರೆಲ್ಲ ಇಷ್ಟೊತ್ತು ಹುಚ್ಚಾರ ಭೂತತ್ತ ಅಂತ ಹೇಳಿ ಸುಮ್ನೆ ಹೆದರ್ತಾ ಸಾಯ್ತಾ ಇದ್ರು ಗೊತ್ತಾಗುತ್ತೆ. ಸೀದಾ ಹೋದ್ರಲ್ಲಿ ಒಂದು ಭೂತ ಇತ್ತು ಅನ್ನೋ ಪ್ರಶ್ನೆ ಕೇಳ್ತು. ಇಲ್ಲಿಂದ ಯಾರೇ ಹೋಗೋವರಿಗೂ ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಸರಿಯಾದ ಉತ್ತರ ಕೊಟ್ರೆ ಅವ್ರನ್ನ ಕಳಿಸ್ತೇನೆ. ಇಲ್ಲಿ ತನಕ ಬಂದವರೆಲ್ಲರೂ ನನ್ನ ಹತ್ರ ಇದೇ ಪ್ರಶ್ನೆಗೆ ಸೋತು ಹೋಗಿ ಪ್ರಾಣ ಬಿಟ್ಟಿದ್ದಾರೆ. ನಿನಗೆ ಆ ಪ್ರಶ್ನೆ ಕೇಳಿದ್ಮೇಲೆ ಮತ್ತೆ ವಾಪಸ್ಸು ಫೋನ್ ಆಫ್ ಫ್ರೆಂಡು ಅಥವಾ ಇನ್ಯಾರೋ ಪರಿಚಯದವ್ರಿಗೆ ಕೇಳ್ತೇನೆ, ಯಾವುದು ಇಲ್ಲ. ಉತ್ತರ ಕೊಟ್ರೆ ಬದುಕ್ತಿ. ಪ್ರಶ್ನೆ ಕೇಳೋ ಮುಂಚೆನೆ ಹೋಗೋದಾದ್ರೆ ವಾಪಸ್ ಹೋಗು, ಇಲ್ಲ ಅಂದ್ರೆ ಕೇಳಿದ್ಮೇಲೆ ಉತ್ತರ ಕೊಟ್ಟೆ ಹೋಗ್ಬೇಕು, ನಾನು ತಿಳಿದು ಬಿಡ್ತೇನೆ. ಆಗ್ಲಿ, ಅದು ಏನ್ ಪ್ರಶ್ನೆ ಅಂತ ತಿಳ್ಕೊಂಡು ಇದು ಇಂತಹ ಪ್ರಶ್ನೆ ಒಂದು ಏನಿರ್ಬೋದು ಜಗತ್ತಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗದೆ ಇರುವಂತದ್ದು ಕೇಳುದು. ಜಗತ್ತಿನಲ್ಲಿ ಅತ್ಯಂತ ಸುಂದರಿ ಯಾರು ಅಂತ ಕೇಳಿದ್ನಂತೆ. ಈ ಕಾಲದವನಾದ್ರೆ ಯಾವುದೋ ಮಿಸ್ ಯೂನಿವರ್ಸ್ ಅನ್ನೇ ಅದನ್ನೇ 4 ಹೆಸರು ಹೇಳ್ತಾನೆ. ಆಗದವ್ರು ಯಾರು ಹೇಳಿದ್ದಾರೆ, ಯಾರನ್ನೂ ಕೂಡ ಅದು ಒಪ್ಲಿಲ್ಲ. ಆದ್ರಿಂದಾಗಿ ಯಾರು ಅಲ್ಲಿ ಬದುಕಿರ್ಲಿಲ್ಲ. ಇವನು ಯೋಚನೆ ಮಾಡ್ದ, ಉತ್ತರ ಕೊಟ್ಟು ಹೊರಗೆ ಬಂದ. ಊರವರಿಗೆಲ್ಲ ಆಶ್ಚರ್ಯ, ಅದ್ ಏನ್ ಉತ್ತರ ಕೊಟ್ಟಿ? ನಾವು ಎಷ್ಟೆಷ್ಟೋ ಜನರದ್ದೆಲ್ಲ ಲೆಕ್ಕ ಹಾಕಿ ಯಾರ್ಯಾರನ್ನೋ ಎಲ್ಲ ಕೇಳಿದಾಗ್ಲಿ ಈ ಉತ್ತರ ಸಿಕ್ಕಿಲ್ಲ. ಅದು ಹೇಗೆ ಹೇಳಿದಿ, ಏನ್ ಹೇಳಿದಿ? ಅದಕ್ಕೆ ಅವನು ಹೇಳಿದ, ನಾನೇನು ಯಾರ ಹೆಸರು ಹೇಳಿಲ್ಲ. ಹಾಗಾದ್ರೆ ಸುಳ್ಳು, ನಿಂಗೆ ಅದ್ಭುತ ಇಲ್ಲ ಅನ್ಸುತ್ತೆ. ಇಲ್ಲ, ನಂಗೆ ಸಿಕ್ತು, ಮಾತಾಡಿಸ್ದೆ, ನೋಡ್ಕೊಂಡೇ ಬಂದೆ, ಗಟ್ಟಿಗ ನೀನು ಅಂತೆಲ್ಲ ಹೊಗಳಿದ್ರು. ಉತ್ತರ ಏನು, ಪ್ರಶ್ನೆ ಏನು, ಉತ್ತರ ಏನು? ಸುಂದರಿ ಯಾರು, ಉತ್ತರ ಏನು? ಯಸ್ಯ ಯಾಭಿಮತ ನಾರಿ ತಸ್ಯ ಸಾ ಸುಂದರಿ ಮತ. ಯಾರಿಗೆ ಯಾರನ್ನ ಕಂಡಾಗ ಇಷ್ಟ ಆಗುತ್ತೋ ಅವಳೇ ವಿಶ್ವಸುಂದರಿ. ನೀವು ಯಾರನ್ನು ಒಬ್ಬರನ್ನ ಲೆಕ್ಕ ಹಾಕಿದ್ರೆ ಅವಳನ್ನು ಇಷ್ಟ ಪಡೆದವ್ರು 100 ಜನ ಇರ್ತಾರೆ. ಅದೇನ್ರಿ ಬೆಕ್ಕಿನ ಕಣ್ಣು, ಐಶ್ವರ್ಯ ರೈ ಅಂತೀರಿ ಅಂತ ಬೈತಾರೆ. ಆದ್ರಿಂದ ಒಂದು ವಸ್ತುವಿನ ಇಷ್ಟ ಆಗುವಿಕೆ ಎಲ್ಲರಿಗೂ ಒಂದೇ ತರ ಅಲ್ಲ, ಒಬ್ಬೊಬ್ಬರಿಗೂ ಒಂದೊಂದ್ ತರ ಇರುತ್ತೆ. ಹಾಗಾಗಿ ಜಗತ್ತಿನಲ್ಲಿ ನಾವು ಸ್ವೀಕರಿಸುವ ದೃಷ್ಟಿಯಲ್ಲಿರುವುದು.
ನಮಗೆ ಒಂದು ವಸ್ತುವಿನಲ್ಲಿರುವ ಚೆಲುವು ಅರ್ಥ ಆಯ್ತು ಅಂದ್ರೆ ಸಂತೋಷ ಪಡ್ಲಿಕ್ಕೆ 1000 ಕಾರಣ ಇದೆ. ನಮ್ಮ ಕಣ್ಣಿನಲ್ಲಿ ದೃಷ್ಟಿಯ ಶಕ್ತಿ ಇಲ್ಲ ಅಂದ್ರೆ ಪ್ರತಿಯೊಂದು ದುಃಖವೇ ಕಾಣ್ತಾ ಇರುತ್ತೆ. ಏನ್ ನೋಡಿದ್ರು ಬೇಸರ, ಏನ್ ನೋಡಿದ್ರು ಬೇಸರ. ಅದಕ್ಕೆ ಉಪನಿಷತ್ತು ಹೇಳಿದ್ದು, ಪ್ರತಿಯೊಂದರಲ್ಲೂ ಒಂದು ಅಂತಹ ಬದಿ ಒಳಗೆ ಹೊರಗೆ ನಿಂತು ನಾನು ಅದರ ಸೌಂದರ್ಯವನ್ನು ಎತ್ತಿ ಕೊಡ್ತೇನೆ. ಅದನ್ನು ಗಮನಿಸಿದ್ರೆ ನೀನು ಸುಖವಾಗಿ ಬಾಳ್ತೀವಿ. ಇದು ಭಗವಂತನ ಲಕ್ಷಣವನ್ನ ತಿಳಿಯುವಾಗ ಎಲ್ಲದರೊಳಗೂ ಅದರದ್ದೇ ಆದ ಒಂದು ಚಂದವನ್ನ ಅಭಿವ್ಯಕ್ತಿಗೊಳಿಸ್ತಾ ಇರ್ತಾನೆ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ತದು ಸರ್ವಸ್ಯಾಸ್ಯ ಬಾಹಿತಃ. ಸ್ತೋತ್ರಗಳನ್ನೆಲ್ಲ ಹಾಗೆ ಸುಮಾರಿದೆ. ಈ ತರನೇ ಭಗವಂತನ ಪರಿಚಯವನ್ನು ಮಾಡಿಕೊಡುವ ಅನೇಕ ಮಾತುಗಳು ಬರ್ತವೆ. ಮುಂದೆ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಮಾಡ್ತಾ ಅವನು ಫಸ್ಟ್ ಎಲ್ಲ ದೇವರು ಹೀಗೆ ಹಾಗೆ ಹಾಗೆ ಅಂತ ಹೇಳಿದವನು ಆಮೇಲೆ ಡೈರೆಕ್ಟ್ ಸ್ಪೀಚಿಗೆ ಬರ್ತಾನೆ. ಸೀದಾ ಹಾಗೆ ಪ್ರಾರ್ಥನೆ ಮಾಡಿ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ. ನಾವು ಸೂರ್ಯನ್ ಈಗ ಪ್ರತಿಯೊಬ್ಬನಿಗೂ ಜೀವನದಲ್ಲಿ ನಿತ್ಯ ಪ್ರಾರ್ಥನೆ ಮಾಡಬೇಕಾದ ಅವನ ಕರ್ತವ್ಯ. ಅದರಲ್ಲೂ ಸೂರ್ಯನಲ್ಲಿ ನಿಂತು ಮಾಡುವ ಪ್ರಾರ್ಥನೆ ಅವನ ಆರೋಗ್ಯಕ್ಕೂ ಒಳ್ಳೆಯದು, ಮಾನಸಿಕ ಸ್ಥಿಮಿತತೆಗೂ ಒಳ್ಳೆಯದು, ಕರ್ತವ್ಯವೂ ಹೌದು. ಏನ್ ಪ್ರಾರ್ಥನೆ ಮಾಡಬೇಕು? ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಮುಖಂ ಅಪಿಹಿತಂ. ಈ ಹೊರಗಿನ ಸೂರ್ಯ ಬೆಳಕೆ ಏನ್ ಕಾಣುತ್ತೆ, ಬಂಗಾರದ ತಳಿಗೆಯ ತರ, ಒಂದು ತಟ್ಟೆಯ ತರ, ಅದು ಸೂರ್ಯನ ಹೊರಗಿನ ಮಂಡಲ ಅಷ್ಟೇ, ಅದು ಸೂರ್ಯ ಅಲ್ಲ. ಅದರ ಒಳಗೆ ಸೂರ್ಯ ಅನ್ನುವಂಥ ಜೀವ ಇದೆ. ಅದರ ಒಳಗೆ ಮತ್ತೆ ಪ್ರಾಣ ಅಂತ ಅನ್ನುವಂಥ ಮತ್ತೊಂದು ಜೀವ ಇದೆ. ಅದರ ಒಳಗೆ ಪರಮಾತ್ಮ ಇದೆ. ಉಪನಿಷತ್ ಹೇಳುತ್ತೆ, ಸತ್ಯಸ್ಯ ಅಪಿಹಿತಂ ಮುಖಂ. ಹೊರಗಡೆ ಏನು ಬಂಗಾರದ ಕಣ್ಣು ಕುಕ್ಕತ್ತೆ ಅದು ನಿಜವಾದ ದೇವರಲ್ಲ. ಅದರ ಒಳಗೆ ಮತ್ತೆ ಚೈತನ್ಯಮಯವಾದ ಕಣ್ಕುಕ್ಕದ ಬೆಳಕಿದೆ. ಅದನ್ನ ನಾನು ಪ್ರಾರ್ಥನೆ ಮಾಡಬೇಕು ಅಂತ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾನೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತ ಮುಖಂ ತತ್ವಂ ಪೂಷನ್ ಅಪಾವೃಣು. ಸೂರ್ಯನಲ್ಲಿ ನಿತ್ಯ ಪ್ರಾರ್ಥನೆ ಮಾಡಬೇಕಂತೆ. ಈ ಹೊರಗಿನ ಬೆಳಕು ಅನ್ನೋದು ಹೊರಗಿನ ವಸ್ತುಗಳನ್ನು ನೋಡ್ಲಿಕ್ಕೆ ಬೇಕು, ಹೌದು. ಆದ್ರೆ ನಂಗೆ ಬೇಕಾಗುದು ಒಳಗಿನ ಬೆಳಕು. ಅದನ್ನ ಪಕ್ಕಕ್ಕೆ ಸರಿಸಿ ನಿನ್ನ ಒಳ ಬೆಳಕಿನಿಂದ ನನ್ನೊಳಗೆ ನೆಲೆಸಿದ ಭಗವಂತನನ್ನು, ನೀನು ನಿನ್ನಲ್ಲಿ ಇರುವವನನ್ನು ಒಬ್ಬನೇ ಅಂತ ಚಿಂತಿಸುವ ಶಕ್ತಿಯನ್ನು ನನಗೆ ಕೊಡು. ಅದು ಯೋಸಾವಸೋ ಪುರುಷಸ್ಸೋಹಮಸ್ಮಿ ಅಂತ ಮತ್ತೆ ಮುಂದೆ ಅದನ್ನ ಇನ್ನೂ ಸ್ಪಷ್ಟ ಮಾಡ್ತಾರೆ. ಸೂರ್ಯನಲ್ಲಿರುವ ದೇವರು ಮತ್ತು ನನ್ನಲ್ಲಿರುವ ದೇವರು ಒಬ್ಬನೇ, ಅವರು ಬೇರೆ ಬೇರೆ ಅಲ್ಲ. ಅದ್ವೈತ ಅಂದ್ರೆ ಶಾಸ್ತ್ರದಲ್ಲಿ ಎಷ್ಟೋ ಸರ್ತಿ ಈ ಶಬ್ದ ಬರುತ್ತೆ, ಜ್ಞಾತೆ ದ್ವೈತನ್ನ ವಿದ್ಯತೆ. ಅಲ್ಲಿ ಅದ್ವೈತ ಅಂದ್ರೆ ಏನು ಅಂದ್ರೆ, ಎಷ್ಟು ವಸ್ತುಗಳಲ್ಲಿ ಭಗವಂತನ ರೂಪ ಇದೆ, ಒಂದಕ್ಕಿಂತ ಒಂದು ಭಿನ್ನ ಅಲ್ಲ, ಎಲ್ಲವೂ ಒಂದೇ, ದ್ವಿಧಾ ಇಲ್ಲ, ಎರಡಾಗಿಲ್ಲ. ಈಗ ದೇವತೆಗಳಲ್ಲಿ ಏನಾಗುತ್ತೆ ಗೊತ್ತಾ, ಒಂದೊಂದು ಸರ್ತಿ ಅವರು 2 ರೂಪಗಳನ್ನು ತೆಗೆದುಕೊಂಡು ಬಂದ್ರು ಅಂದ್ರೆ ಒಂದು ರೂಪದಲ್ಲಾದ ಕೆಲಸ ಇನ್ನೊಂದು ರೂಪದಲ್ಲಿ ಗೊತ್ತೇ ಆಗ್ಬೇಕು ನಿಯಮ ಇಲ್ಲ. ಗೊತ್ತಾಗ್ಬೋದು, ಆಗದೇ ಇರ್ಬೋದು. ಅಂದ್ರೆ ಅದು ಅದು ಒಂದು ಜೀವ ಆದ್ರಿಂದಾಗಿ, ಸಾಂಶರಾದ್ರಿಂದಾಗಿ ಅನೇಕ ರೂಪಗಳು ಬರ್ತವೆ ದೇವತೆಗಳಿಗೆ. ಆದ್ರೆ ಭಗವಂತನಷ್ಟು ಕ್ಲಾರಿಟಿ ಇರುವುದಿಲ್ಲ 2 ರೂಪಗಳಲ್ಲಿ. ಇಲ್ಲೇನೋ ಆಗುತ್ತೆ, ಇಲ್ಲೇನೋ ಆಗುತ್ತೆ, ಆಮೇಲೆ ಒಂದು ಹೇಳಿದ್ಮೇಲೆ ಗೊತ್ತಾಗುತ್ತೆ. ಮೂಲ ರೂಪದಲ್ಲಿ ಅವ್ರಿಗೆ ಸಮಸ್ಯೆ ಇಲ್ಲ. ಆದ್ರೆ ಅವತಾರಗಳನ್ನು ಎತ್ತಿದಾಗ ಅವರ ಒಂದಕ್ಕೆ ಒಂದು ತಡೆಗೋಡೆ ಇರುತ್ತೆ. ಅದು ಬಿಡಿಸಿ ಹೇಳಿದ್ಮೇಲೆ ಇನ್ನೊಂದಕ್ಕೆ ಅರ್ಥ ಆಗುತ್ತೆ. ದೇವರದ್ದು ಹಾಗಿಲ್ಲ. ಪರಶುರಾಮ ರೂಪದಲ್ಲಿ ಏನಾಯ್ತು ಅದು ರಾಮರೂಪಕ್ಕೂ ಗೊತ್ತಿದೆ, ರಾಮರೂಪದಲ್ಲಿ ಏನಾಯ್ತು ಅದು ಕೃಷ್ಣ ರೂಪಕ್ಕೂ ಗೊತ್ತಿದೆ. ಮತ್ತೆ ಈಗ ನಾವೇನು ಮುಂದೆ ಅವತಾರ ಆಗುತ್ತೆ ಅದು ಈಗಾಗಲೇ ಇದೆ. ಕಲ್ಕಿ ರೂಪ ಇನ್ನು ಹೊಸದಾಗಿ ಬರುವುದಲ್ಲ. ಎಲ್ಲಾ ರೂಪಗಳು ಎಲ್ಲಾ ಕಾಲದಲ್ಲಿಯೂ ನಿರಂತರ ಚಟುವಟಿಕೆಯಲ್ಲಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕಾಲ ವಿಶೇಷದಿಂದ ಭೂಮಿಯಲ್ಲಿ ಕಾಣಿಸಿಕೊಳ್ಳುತ್ತೆ. ಅದನ್ನು ನಾವು ಅವತಾರ ಅಂತ ಹೇಳ್ತೇವೆ. ಆಗ ಮಾತ್ರ ವಸುದೇವನ ಮಗನಾಗಿ ಬಂದಾಗ ಅವನು ವಾಸುದೇವ, ಅದಕ್ಕಿಂತ ಮುಂಚೆ ಇರ್ಲಿಲ್ಲ ಅಂತ ಭಾವಿಸುವ ಹಾಗಿಲ್ಲ. ಅದ್ವೈತ ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ರೂಪಗಳ ಜೊತೆಗೂ ಮಿಂಗಲಾಗಿ ಒಂದೇ ಆಗಿರುವಂತಹ ರೂಪ. ಅದನ್ನು ನಾವು ನಿತ್ಯದಲ್ಲಿ ಚಿಂತಿಸುವಾಗ, ಪೂಜೆ ಮಾಡುವಾಗ ಪ್ರತಿಮೆಯಲ್ಲಿರುವ ಭಗವಂತ ನನ್ನಲ್ಲಿರುವ ಭಗವಂತ ಒಬ್ಬನೇ, ಸೂರ್ಯನಲ್ಲಿರುವಂತಹ ಭಗವಂತ ನನ್ನಲ್ಲಿರುವಂತಹ ಭಗವಂತ ಒಬ್ಬನೇ. ಯಾವಾಗ ನಾವು ಹಾಗೆ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಆಗ ಸೂರ್ಯನಲ್ಲಿ ನೆಲೆಸಿದ ಆ ಬೆಳಕಿನ ತಾಕತ್ತು ನಮ್ಮೊಳಗಿರುವಂತಹ ಬೆಳಕಿನ ಜೊತೆಗೆ ಸೇರಿಕೊಂಡದ್ರಿಂದ ನಮ್ಗೆ ತಾನಾಗಿ ಒಂದು ಎನರ್ಜಿ ಬರುತ್ತೆ. ಅದು ರಿಸೀವ್ ಆಗುವ ಕ್ರಮ. ನಾವು ಅದು ಇದು ಒಂದೇ ಅಂತ ಯಾವಾಗ ಚಿಂತಿಸ್ತೇವೆ ಆಗ ಮಾನಸಿಕವಾಗಿ ಅಲ್ಲಿಂದ ಶಕ್ತಿ ಗ್ರಹಣ ಆಗುತ್ತೆ. ಆ ಶಕ್ತಿ ಗ್ರಹಣ ಆಗುವುದಕ್ಕೆ ಈ ಮಂತ್ರವನ್ನ ಅವರು ಉಪದೇಶ ಮಾಡಿ, ಹಾಗೆ ಯೋಸಾವಸು ಪುರುಷ ಸೋಗಮಸ್ಮಿ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಮತ್ತೆ ಋಷಿ ಹೇಳ್ತಾನೆ. ದಯವಿಟ್ಟು ಪ್ರತಿ ದಿವಸ ಪ್ರಾರ್ಥನೆ ಮಾಡುವಾಗ ನಿನ್ನೊಳಗಿನ ರೂಪ ತೋರಿಸು, ನಾನು ಸತ್ಯ ಧರ್ಮಾಯ ದೃಷ್ಟೈ ಪೂಷನ್ ಏಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮೀನ್. ನೀನು ಪೂಷನ್
ಸೂರ್ಯನಲ್ಲಿ ನಿಂತು ನಮಗೆಲ್ಲ ಪುಷ್ಟಿ ಕೊಡುವ. ಆಹಾರ ಬೆಳೆದ್ರೆ ತಾನೇ ನಮ್ಗೆ ಊಟ. ಸೂರ್ಯ ಇಲ್ಲದೆ ಇದ್ರೆ ಬೆಳೆನೇ ಬರ್ತಿಲ್ಲ. ಸೂರ್ಯನಿಂದಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಾಗಿ ಅದರ ಹರಿದ್ವರ್ಣಗಳಿಂದಾಗಿ ಒಳ್ಳೆಯ ಪಾಕ ಆಗಿ ಆ ಪಾಕದಿಂದ ಬೇಕಾದ ಹಣ್ಣು ಸಿಕ್ಕು ನಾವು ಬದುಕ್ತಾ ಇದ್ದೇವೆ. ಸೂರ್ಯನಿಂದಾಗಿ ಪ್ರತಿಯೊಂದು ವಸ್ತುವಿನಲ್ಲೂ ಅಂದ್ರೆ ನಮ್ಮ ದೇಹದ ಕಾರ್ಬೋಹೈಡ್ರೇಟ್ಗಳಿಗೆ ಒಂದು ಆಧಾರ ಗಿಡ. ಅದು ಸೂರ್ಯನಿಂದ ಬರುವ ಶಕ್ತಿಯನ್ನ ಕಾರ್ಬೋಹೈಡ್ರೇಟ್ ತಗೊಂಡು ನಾವು ಅದನ್ನು ತಿಂದ್ರೆ ನಮ್ಮಲ್ಲಿ ಶಕ್ತಿ ರಕ್ತದಲ್ಲಿ ವಿಭಾಗವಾಗಿ ದೇಹದ ಸುತ್ತ ಅಷ್ಟೂ ನಾಡಿಗಳಲ್ಲಿ ತುಂಬುತ್ತೆ. ಇದು ನಮ್ಮ ಮಿತಿ. ಅದರ ಋಷಿಗಳು ಕೆಲವೊಮ್ಮೆ ಆಹಾರ ತಗೊಳ್ಳದೆ ಬದುಕ್ತಾರಲ್ವಾ, ಅವರಿಗೆ ಹೆಸರಿದೆ ಮರೀಚಿಪಾಹ ಅಂತ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಹಾಗಿರ್ತಾರೆ. ಮರೀಚಿಪಾಹ ಅಂದ್ರೆ ಸೂರ್ಯನ ಕಿರಣಗಳನ್ನೇ ಕುಡಿದು ಬದುಕುವವರು ಅಂತ. ಅದು ರಾ. ನಿಜವಾಗಿ ಊಟ ಎಲ್ಲಿರುವುದು ಗೊತ್ತಾ? ಸೂರ್ಯನ ಕಿರಣದಲ್ಲಿ. ಆದ್ರೆ ನಮ್ಗೆ ಅದನ್ನು ತಿನ್ಲಿಕ್ಕೆ ಬರಲ್ಲ, ಆದ್ರಿಂದ ಅದು ಗಿಡಕ್ಕೆ ಹೋಗಿ ಗಿಡದಿಂದ ನಮ್ಗೆ ಬರ್ಬೇಕು. ಋಷಿಗಳಿಗೆ ಏನಾಗುತ್ತೆ ಅಂದ್ರೆ ಆ ಮಧ್ಯದ ಇನ್ನೊಂದು ಗಿಡ ಅನ್ನೋ ಒಂದು ಮಧ್ಯವರ್ತಿ ಇದೆಯಲ್ಲ, ಅದು ಬೇಡ ಅವರಿಗೆ. ಈಗಲೂ ಅದಕ್ಕೊಂದು ಕ್ರಮ ಇದೆ. ನಾಸಾದವರು ಯಾರೋ ಒಬ್ಬ ಗುಜರಾತಿ ವ್ಯಕ್ತಿಯನ್ನ ಕರ್ಕೊಂಡೋಗಿ ಅವನು ಊಟನೇ ಮಾಡಲ್ಲ. ಅವನು ಬೇಕಂದ್ರೆ ಚಹಾ ಕೊಟ್ರೆ ಕುಡಿತಾನೆ, ತಿಂತಾನೆ. ಆದ್ರೆ ಅವ್ನು ಯಾವತ್ತು ಊಟ ಮಾಡಬೇಕು ಅಂತ ಅವನಿಗೆ ಇಲ್ವೇ ಇಲ್ಲ. ಅವನು ಒಂದೇ ಒಂದು ಊಟ ಏನಂದ್ರೆ ಬೆಳಿಗ್ಗೆ ಸೂರ್ಯೋದಯ ಆಗುವಷ್ಟೊತ್ತಿಗೆ ಸಮುದ್ರ ತೀರಕ್ಕೆ ಹೋಗಿ ಸೂರ್ಯನನ್ನು 3/4 ಗಂಟೆ ನೋಡ್ತಾನೆ ಅವನು. ಇಬ್ಬರನ್ನ ಅವರು ಹಾಗೆ ಟೆಸ್ಟ್ ಮಾಡಿದ್ದಾರೆ. ಅದರ ಕ್ರಮ ಏನು ಅಂದ್ರೆ ಅದಕ್ಕೆ ಹೆಸರು ಸೂರ್ಯಪಾನ ಅಂತ. ಸೂರ್ಯನನ್ನ ಪಾನ ಮಾಡುವುದು. ನಮ್ಗೆ ಅಂದ್ರೆ ಸೂರ್ಯೋದಯ ಆಗುವ ಸಮಯದಿಂದ ಸಿಗ್ಬೇಕದು. ಸೂರ್ಯೋದಯ ಆಗಿ ನಮ್ದೆಲ್ಲ ಎಚ್ಚರ ಆಗಿ 8 ಗಂಟೆಗೆ ಶುರು ಮಾಡಿದ್ರೆ ಆಗುದಿಲ್ಲ. ಸೂರ್ಯೋದಯ ಅಂದ್ರೆ 6:10 ನಾವು 6:10 ಆ ತೀರದಲ್ಲಿ ಇರಬೇಕು. ಆ ಹೊತ್ತಿಗೆ ಮೊದಲ ಕಿರಣ ನಮ್ಮ ಕಣ್ಣಿಗೆ ಬೀಳಬೇಕು. ಅದು ಒಂದೇ ಸರ್ತಿ ನಿರಂತರ ಅಲ್ಲ. ಮೊದಲ 10 ಸೆಕೆಂಡ್, ಮರುದಿವಸ 20, ಹೀಗೆ 9 ತಿಂಗಳಾಗುತ್ತೆ ಅದನ್ನ ಪೂರ್ತಿ ಬೆಳೆಸ್ಲಿಕ್ಕೆ. 3/4 ಗಂಟೆ ಆಗಬೇಕು ಅಂದ್ರೆ ಸುಮಾರು 9 ತಿಂಗಳ ಗ್ಯಾಪ್ ಅಲ್ಲಿ ಮಧ್ಯದಲ್ಲಿ ಒಂದು ದಿವಸ ತಪ್ಪಿಸ್ಲಿಕ್ಕಿಲ್ಲ. ಮತ್ತೆ ಆ ಪ್ರಾರ್ಥನೆ ಇದೆ ಅದಕ್ಕೆ. ಆ ಕಿರಣಗಳನ್ನ ತಮ್ಮಲ್ಲಿ ಸ್ವೀಕರಿಸುವ ಮಂತ್ರಗಳೇ ಅದು ಒಂದು ರೀತಿಯಲ್ಲಿ. ಹಿರಣ್ಮಯಿನ ಪಾತ್ರೆಯ ಸತ್ಯಸ್ಯ ವೇದ ಮುಖಮನ್ನು. ಆ ಪ್ರಾರ್ಥನೆ ಜೊತೆಗೆ ಯಾರು ಅಭ್ಯಾಸ ಮಾಡುತ್ತಾನೋ ಆಮೇಲೆ ಅವನಿಗೆ ಹೊರಗಿನ ಊಟವೇ ಬೇಡ. 3/4 ಗಂಟೆ ಪ್ರತಿ ದಿವಸ. ಒಂದು ವೇಳೆ ಕೆಲವೊಂದು ಸರ್ತಿ ಮೋಡ ಗೀಡ ಇದ್ದು 2-3 ದಿವಸ ಮಳೆ ಇದ್ರೂ ಕೂಡ ಅವನಿಗೆ ಅದು ಹೆಚ್ಚು ಬಾಧಕ ಆಗುದಿಲ್ಲ. ಆಗ ತಿಂದು ಬದುಕೋದು. ಈ ನಮ್ಮ ಹೈಬ್ರಿಡ್ ಇದ್ದ ಹಾಗೆ. ಬೇಕಂದ್ರೆ ಕರೆಂಟು ಯೂಸ್ ಆಗುತ್ತೆ, ಇಲ್ಲಾಂದ್ರೆ ಪೆಟ್ರೋಲು ಯೂಸ್ ಆಗುತ್ತೆ. ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್, ಕರೆಂಟ್ ಬೇಕು ಅಂದ್ರೆ ಕರೆಂಟು. ಆ ತರ ಮನುಷ್ಯ ಸೂರ್ಯನಿಂದಲೂ ರಿಸೀವ್ ಮಾಡ್ತಾ ಇರ್ತಾನೆ. ನಮ್ಮಲ್ಲಿ ಸೋಲಾರ್ ಹಾಕೊಳ್ಳಲ್ವಾ ಮೇಲೆ ಪ್ಯಾನಲ್ಲು, ಅದೇ ತರ ಮನುಷ್ಯನಿಗೆ ಸ್ವೀಕಾರ ಮಾಡುವಂತ ಒಂದು ಶಕ್ತಿ ಇದೆ. ನಾವು ಮರ್ತಿದೀವಿ ಅಷ್ಟೇ. ಅದು ಗಿಡಗಳಿಂದ ಮತ್ತೆ ನಮ್ಗೆ ಸಿಗ್ಬೇಕಾಗುತ್ತೆ. ಹಾಗಾಗಿ ನಾವು ಸಾಮಾನ್ಯರಂತೆ ಬದುಕ್ತಾ ಇದ್ದೇವೆ. ಋಷಿಗಳು ಮರೀಚಿಪಾ ಅಂದ್ರೆ ಸೂರ್ಯನ ಕಿರಣಗಳಿಂದ ಅದನ್ನು ಸ್ವೀಕರಿಸುವಂತ ಶಕ್ತಿ ಇದೆ. ಹಾಗಾಗಿ ಪೂಷನ್ ಅಂತ ದೇವರಿಗೆ ಡೈರೆಕ್ಟ್ ಆಗಿ ಪುಷ್ಟಿ ಕೊಡುವವ ಅಂತ ಹೆಸರು. ನಾವು ಗಿಡದಿಂದ ಪುಷ್ಟಿ ಪಡಿತೇವೆ. ಋಷಿಗಳು ಹೇಳ್ತಾರೆ ನೀನ್ ಡೈರೆಕ್ಟ್ ಪುಷ್ಟಿ ಕೊಡುವವ ಅಂತ. ಯಾಕಂದ್ರೆ ಅವರು ಗಿಡದ ತನಕ ಹೋಗುದೇ ಇಲ್ಲ. ಅವ್ರು ಡೈರೆಕ್ಟ್ ಈಗ ನೋಡಿದ್ರೆ ಅವರಿಗೆ ಅಲ್ಲಿಂದ ಆಹಾರ ರಿಸೀವ್ ಆಗೇ ಇರುತ್ತೆ. ಎನರ್ಜಿ ಅವರ ಬ್ಯಾಟ್ರಿ ಫುಲ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಮತ್ತೆ ಮರು ದಿವಸ ನೋಡಿದ್ರೆ ಅದು ಅಲ್ಲಿ ತನಕ ಟೆನ್ಷನ್ ಇಲ್ಲ. ಅದು ಋಷಿಗಳೆಲ್ಲ ಹೇಗೆ ಅಂದ್ರೆ ಒಂದ್ ಸರ್ತಿ ಅವರು ಸ್ವೀಕಾರ ಮಾಡಿದ್ರೆ ಆ ಎನರ್ಜಿಯನ್ನು ಎಷ್ಟು ಲಿಮಿಟ್ ಅಲ್ಲಿ ಬಳಸಬೇಕು ಅಂತ ಗೊತ್ತಿರುತ್ತೆ. 1 ವಾರಕ್ಕೂ ಅದು ಯೂಸ್ ಆಗುತ್ತೆ. ಎಲ್ಲಿ ಬೇಕು ಅನಗತ್ಯವಾದ ಕೆಲಸ ಮಾಡುವುದೇ ಇಲ್ಲ. ಯಾಕೆಂದ್ರೆ ಅವ್ರು ಸಿಟ್ ಮಾಡ್ಕೊಳ್ಳಲ್ಲ. ಹಳೆಯದೆಲ್ಲ ನೆನಪಿಸ್ಕೊಂಡು ಗೊಳೋ ಅಂತ ಅಳಲ್ಲ. ಅಥವಾ ಅದನ್ನ ನೆನ್ಸ್ಕೊಂಡು ಅದು ಯುದ್ಧದಲ್ಲಿ ಅದೊಂದು ಅಸ್ತ್ರ ಅಂತ ಇಟ್ಕೊಂಡು ಹಿಂದಿನ ಗಲಾಟೆ ಅಂತ ತಗೊಂಡು ಇವತ್ತು ಚಚ್ಚಲ್ಲ ಯಾರನ್ನು. ಅವರು ಆರಾಮಾಗಿ ಟೆನ್ಷನ್ ಲೆಸ್. ಆದ್ರಿಂದಾಗಿ ಟೆನ್ಷನ್ ಲೆಸ್ನೆಸ್ ಅನ್ನೋದು ಅತ್ಯಂತ ಶಕ್ತಿಯನ್ನು ಉಳಿಸುವ ಒಂದು ಸುಂದರವಾದ ವ್ಯವಸ್ಥೆ. ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳುದು ಅಂದ್ರೆ ನಮ್ಮ ಶಕ್ತಿ ವ್ಯಯ ಆಗುದಂತ ತಪ್ಪಿಸುತ್ತೆ. ಅದು ಸಂತೋಷವಾಗಿರುವಾಗ ಶಕ್ತಿ ಹೆಚ್ಚು ತುಂಬಿಕೊಳ್ಳುತ್ತೆ. ಅಂದ್ರೆ ಸಂತೋಷ ಅಂದ್ರೆ ಬಾಯಿ ತುಂಬಾ ನಗಬೇಕು ಅಂತಾನೆ ಅಲ್ಲ, ತೃಪ್ತಿ ಅಂತ ಅರ್ಥ. ಎಲ್ಲವನ್ನೂ ನೋಡಿದಾಗ್ಲೂ ಆನಂದ ಪಡುದು. ಗಾಳಿ ಬಂತು ಸಂತೋಷ, ಹೂ ಬಿಟ್ಟಿತು ಸಂತೋಷ, ಫ್ಯಾನ್ ಆಫ್ ಆಯ್ತು ಸಂತೋಷ. ಯಾಕೆಂದ್ರೆ ಫ್ಯಾನಿನ ಸುಖ ಏನಿತ್ತು ಅಂತ ಇಷ್ಟೋ ತನಕ ಅನುಭವಿಸಿದ್ದನ್ನ ಅದು ಎಷ್ಟು ಕೊಡ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ. ಅನುಭವಿಸ್ತಾ ಇದ್ರೆ ಮತ್ತೆ ಅದು ಫ್ಯಾನ್ ಇಲ್ಲದೆ ಇದ್ರೆ ಬೈಯುವುದು ಮಾತ್ರ ಉಳಿದು ಬಿಡುತ್ತೆ. ಅದು ಇರುವುದ್ರಿಂದ ಎಷ್ಟು ಸುಖ ಇದೆ ಅನ್ನೋದು ನೆನಪಾಗ್ಬೇಕಲ್ಲ. ಸಂತೋಷ ಪಡ್ಲಿಕ್ಕೆ ಕಾರಣಗಳೇ ಬೇಕಿಲ್ಲ, ಸಿಗ್ತಾ ಇರುತ್ತೆ. ಅದಕ್ಕೆ ಅವ್ರು ಹೇಳಿದ್ರು ಪೂಷನ್ ಏಕರ್ಷೆ. ದೇವರನ್ನ ಸ್ತೋತ್ರ ಮಾಡ್ತಾನೆ ಸೂರ್ಯನಲ್ಲಿ ನಿಂತು. ನೀನು ಏಕಃ ಏಷ ಏವ ಕರೋತಿ. ಇವನೇ ಈ ಮಧ್ಯದಲ್ಲಿ ರೆಸ್ಟ್ ತಗೊಳ್ಳೋದುಂಟಿದ್ಯಾ? ಒಬ್ಬನೇ ಕೆಲಸಕ್ಕಿದ್ದಾನ ಅವನು. ಇಲ್ಲ ನನಗೆ ಸುಸ್ತಾಯ್ತು, ಇವತ್ತೊಂಚೂರು ಲೇಟ್ ಬರ್ತೇನೆ, 9 ಗಂಟೆ ಆದ್ಮೇಲೆ ಪಂಚ್ ಮಾಡ್ತೇನೆ, ಅದಕ್ಕಿಂತ ಮುಂಚೆ ಮಾಡ್ಲಿಕ್ಕೆ ಆಗಲ್ಲ, ನನಗೆ ಕಷ್ಟ ಆಗುತ್ತೆ ಅಂತ ದೇವರು ಹೇಳ್ತಾನ? ಅಂದ್ರೆ ಸೂರ್ಯ ತಡ ಮಾಡ್ತಾನ?
ಒಬ್ಬನೇ ಇದ್ರೂ ಕೂಡ ನಿರಂತರ ಸುತ್ತಾ ಇರ್ತಾನೆ. ಆಯ್ತು, ರಾತ್ರಿ ಡ್ಯೂಟಿ ಬೇರೆ ಇದೆ, ಬರೀ ಹಗಲು ಡ್ಯೂಟಿ ಅಲ್ಲ, ಇನ್ನೊಂದಿಕ್ಕಲ್ಲಿ ಹೋಗಿ ಅಲ್ಲೂ ಬೆಳಕು ಹರಿಸ್ಬೇಕು. ಇಲ್ಲರಿ ಏನ್ರಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೇನೆ, ಒಂದು ರಜೆ ಕೊಟ್ಟಿಲ್ಲ ನನಗೆ ಅಂತ ಗಲಾಟೆ ಮಾಡ್ತಾನೆ. ಇಲ್ಲ, ಋಷೇ ಅಷ್ಟೇ ಅಲ್ಲ, ಋಷಿ ಸ್ಥಾನದಲ್ಲಿ ನಿಂತು, ಋಷ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನ ಕೊಡುವ ದೇವತೆ ಯಾರು ಅಂದ್ರೆ ಸೂರ್ಯನೇ. ಇನ್ನೊಂದು ರೀತಿಯಲ್ಲಿ ಯಾಜ್ಞವಲ್ಕ್ಯನಿಗೆ ಸಿಕ್ಕಿದಂತಹ ಮಂತ್ರ ಸೂರ್ಯಾಂತರ್ಗತನಾದಂತಹ ನಾರಾಯಣನಿಂದಲೇ ಸಿಕ್ಕಿದ್ದು. ಅದು ಸೂರ್ಯನು ಕೂಡ ಆ ಋಷಿಗಳಿಗೆ ಒಂದು ಮೂಲ ಸ್ಥಾನ ಆದ್ರಿಂದಾಗಿ, ಅಂದ್ರೆ ಈಗ ಸೂರ್ಯನಾರಾಯಣ ಅಂತ ಗೊತ್ತಿಲ್ಲದೇನೂ ಸೂರ್ಯನ ಉಪಾಸನೆ ಮಾಡಿದ್ರೆ ಅವರಿಗೆ ಬೇಕಾದ ಲೋಕಜ್ಞಾನ ಅಂತ ಬರುತ್ತೆ. ಅದರಲ್ಲಿ ಜ್ಞಾನ ಬರುವುದು ಅಂದ್ರೆ ಮನಸ್ಸು ಶುದ್ಧ ಆಗುದು ಮತ್ತು ರಿಸೀವಿಂಗ್ ಪವರ್, ಗ್ರಹಣ ಶಕ್ತಿ ಜಾಸ್ತಿ ಆಗುದು. ಅದಕ್ಕೆ ಸೂರ್ಯನೇ ಪ್ರಧಾನ ದೇವತೆ ಆದ್ರಿಂದಾಗಿ ಗ್ರಹಣ ಎಷ್ಟೋ ಮಾನಸಿಕ ರೋಗ ಪರಿಹಾರ ಆಗ್ಲಿಕ್ಕೆ ಬಿಸಿಲಲ್ಲಿ ನಿಲ್ಲಿಸ್ತಾರೆ ರೋಗಿಗಳನ್ನು. ಬೆಳಗ್ಗಿನ ಹೊತ್ತಿನ ಸೂರ್ಯನ ಬಿಸಿಲಿಗೆ ತುಂಬಾ ಮಾನಸಿಕ ಸ್ಥಿಮಿತ ಕಳ್ಕೊಂಡವರನ್ನು ತಗೊಂಡೋಗಿ ನಿಲ್ಲಿಸ್ತಾರೆ. ನಿಲ್ಲಿಸಿ ಒಂದು 10-15 ದಿವಸ ಅದೇ ಒಂದು ಕ್ರಮವನ್ನ, ಅದಕ್ಕೊಂದು ಕ್ರಮ ಇದೆ, ಅವರ ಮೈಗೇನೋ ಹಚ್ಚಿಗೆ ಎಲ್ಲ ಮಾಡ್ತಾರೆ. ಆ ವ್ಯವಸ್ಥೆಯನ್ನು ಅವ್ರು ಕರೆಕ್ಟ್ ಆಗಿ ಮಾಡ್ತಾ ಇರೋದು ಹೌದಾದ್ರೆ ಆವಾಗ ಅಂತಹ ಒಂದು ಸ್ವೀಕಾರ ಶಕ್ತಿ ಅವರಲ್ಲಿ ಆಮೇಲೆ ಜಾಸ್ತಿ ಆಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಏಕರ್ಷಿ ಯಮ ಅಂದ್ರೆ ಸೂರ್ಯ ಅಂತೂ ಯಮ ಅಲ್ಲ, ಸೂರ್ಯನೇ. ಹಾಗಾದ್ರೆ ಇದು ಸೂರ್ಯನನ್ನು ಸ್ತೋತ್ರ ಮಾಡ್ತಾ ಇಲ್ಲ, ಸೂರ್ಯನಲ್ಲಿ ಇದ್ದ ಯಾರೋ ಒಬ್ಬನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಮಧ್ಯದಲ್ಲಿ ಕೆಲವೊಂದ್ಸರ್ತಿ ಕೆಲವು ಪದಗಳು ಇದ್ದಕ್ಕಿದ್ದಾಗ ಎಲ್ಲಿಂದನೋ ಬಂದ್ಬಿಡುತ್ತೆ. ನಮ್ಗೆ ಆಶ್ಚರ್ಯ ಆಗಿದೆ, ಇದು ಏನ್ ಹೀಗೆ ಬಂತು ಅಂತ. ಇಲ್ಲಿ ಇದು ಸೂರ್ಯನನ್ನೇ ಹೇಳುವುದಾಗಿದ್ರೆ ಯಮ ಪದ ಬರುವುದರ ಔಚಿತ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಯಮ ಅಂದ್ರೆ ಯಾರು? ಯಮ ಸಂಯಮತಾಮಹಂ. ಯಮ ಅಂದ್ರೆ ನಿಯಾಮಕ ಅಂತ ಅರ್ಥ. ಇಡೀ ಜಗತ್ತನ್ನು ನಿಯಮಿಸುವವನು, ಅಂದ್ರೆ ಜಗತ್ತಿನ ಎಲ್ಲರ ಸಾವು ನೋವುಗಳನ್ನು ಸರಿಯಾಗಿ ಗಮನಿಸಿ ಅವರ ಅಡ್ರೆಸ್ ತಪ್ಪದಂತೆ ಅದೇ ವ್ಯಕ್ತಿಯನ್ನು ಕರ್ಕೊಂಡು ಹೋಗುವ ನಿಯಮ ಮಾಡುವವನು ಅದು ಭಗವಂತನೇ. ಹಾಗಾಗಿ ಸೂರ್ಯನಲ್ಲಿ ನಿಂತು ಯಮ ಅಂದ್ರೆ ಒಳಗಿನ ಪ್ರತಿಯೊಂದು ದೇಹದ ಚಟುವಟಿಕೆಗಳಿಗೆ ಹೀಗೆ ಅದು ಜೀರ್ಣ ಆಗಬೇಕು, ಹೀಗೆ ರಸ ಸ್ರವಿಸಬೇಕು ಅಂತ ದೇಹದ ಪ್ರತಿಯೊಂದು ವ್ಯವಸ್ಥೆ ಇದೆಯಲ್ವಾ, ಅದನ್ನು ಒಳಗೆ ನಿಂತು ನಮಗೆ ಶಕ್ತಿ ತುಂಬುವವನು ಯಮನಾಗಿ. ಯಮ ಸೂರ್ಯ. ಮತ್ತೆ ಸೂರ್ಯ ಅಂದ್ರೆ ಶಬ್ದದ ಅರ್ಥ ಏನ್ ಗೊತ್ತಾ? ತುಂಬಾ ಸ್ವಾರಸ್ಯ. ಜ್ಞಾನಿಗಳಿಗೆ ಸಿಗುವವನು ಅಂತ. ಅಲ್ರಿ, ನಾವೆಷ್ಟು ದಡ್ರು ನಮ್ಗೆ ಗೊತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಕಾಣ್ತಾನೆ. ನೀವು ಸೂರ್ಯ ಅಂತಂದ್ರೆ ಸೂರ್ಯ ಬಿಹಿಯಾತಿ, ಸೂರ್ಯ ಅಂದ್ರೆ ಜ್ಞಾನಿಗಳಿಗೆ ಸಿಗುವವನು. ಹಾಗಾದ್ರೆ ಇವನು ಯಾರು? ನಾವೆಲ್ಲ ಹಾಗಾದ್ರೆ ಜ್ಞಾನಿಗಳಾದ್ವಲ್ಲ, ಸೂರ್ಯನನ್ನ ನಾವು ನೋಡಿದ್ವಿ ಅಂದ್ರೆ ಸೂರ್ಯನನ್ನ ನೋಡುದು ಹೊರಗಣ್ಣಿನಿಂದ ಒಂದು ಹೌದು, ಅದೆಲ್ಲರಿಗೂ ಸಿಗ್ತಾನೆ. ಆದ್ರೆ ಸೂರ್ಯ ಅಂದ್ರೆ ಅಷ್ಟೇ ಅಲ್ಲ ಅನ್ನೋದಕ್ಕೋಸ್ಕರ ಸೂರ್ಯ ಶಬ್ದ ಇರುವುದು. ಸೂರ್ಯ ಅಂದ್ರೆ ಅವನ ಅಂತರಂಗದಲ್ಲಿ ಮತ್ತೆ ಭಗವಂತ ಸೂರ್ಯ ನಾರಾಯಣ ಇದ್ದಾನೆ. ಅದನ್ನ ಯಾರು ಗಮನಿಸ್ತಾನೆ? ಅಂಥವರು ಸೂರ್ಯಗಳು. ಅವರಿಂದ ಯಾಪಯತಿ, ಅವರಿಂದ ತಿಳಿಯಲ್ಪಡುವನಾದ್ರಿಂದಾಗಿ ಸೂರ್ಯನಿಗೆ ಸೂರ್ಯ ಅಂತ ಹೆಸರು. ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮಿ. ಪ್ರಾಜಾಪತ್ಯ ಅಂದ್ರೆ ಇಡೀ ಪ್ರಜೆಗಳಿಗೆ ಪಾಲನೆ ಮಾಡುವ ಶಕ್ತಿ ಇರುವವ, ಸಮಸ್ತ. ಈ ಸೂರ್ಯ ಹುಟ್ಟಿದ ಮೇಲೆ ತನ್ನ ಕಣ್ಣ ಮುಂದೆ ಇರುವವರನ್ನು ಪಾಲಿಸ್ತಾನೆ. ಆದ್ರೆ ಇವನು ಹುಟ್ಟುವ ಮುನ್ನವೂ ಜಗತ್ತು ಪಾಲನೆಗೊಳ್ತಾ ಇತ್ತು. ಅದ್ಯಾರು ಪಾಲನೆ ಮಾಡಿದ್ದು? ಭಗವಂತನೇ. ಪ್ರಜಾಪತಿ ರೀತಿ ಪ್ರಜಾನಾಂ ಪಾಲಕತ್ವಾಧಿ ಪ್ರಜಾಪತಿ ರೀತಿರಿತಃ ಅಂತ ಭಗವಂತನ ರೂಪಕ್ಕೆ ಪ್ರಜಾಪತಿ ಅಂತ ಹೆಸರಿದೆ. ಪ್ರಾಜಾಪತ್ಯ ವ್ಯೂಹ ರಶ್ಮೀನ್, ಹೊರಗಿರುವಂತಹ ಕಣ್ಕುಕ್ಕುವ ಬೆಳಕನ್ನ ತೆಗಿ. ಸಮೂಹ ತೇಜೋ ಎತ್ತೇ ರೂಪಂ ಕಲ್ಯಾಣದವಂತತ್ತೇ ಪಶ್ಯಾಮಿ. ನಿನ್ನ ಬಣ್ಣ ಅಥವಾ ನಿನ್ನ ರೂಪ ಅದು ನೋಡಿದಷ್ಟು ತಣಿಯುವಂತದ್ದಲ್ಲ. ಕೆಲವೆಲ್ಲ ನೋಡಿ ನೋಡಿ ಬೋರ್ ಆಗುತ್ತೆ. ಈಗ ಪ್ರತಿ ದಿವಸ ಉಪ್ಪಿಟ್ಟೆ ನೋಡ್ತಾ ಇದ್ರೆ ಆಮೇಲೆ ಬೋರ್ ಬಂದು ಹೋಗುತ್ತೆ, ಬೇಡಪ್ಪ ಅಂತ ಅನ್ಸುತ್ತೆ. ಅಲ್ಲ, ಯಾವ್ದು ಇಷ್ಟದೇ ಇಟ್ಕೊಳ್ಳಿ, ಉಪ್ಪಿಟ್ಟು ಅಂದ್ರೆ ಮೊದಲೇ ಬೋರ್ ಬರ್ಬೋದು. ಅದು ಬಿಟ್ಟು ಬಹಳ ಚಪಾತಿನೇ ಬಹಳ ಇಷ್ಟ ಅಂತ ಆಯ್ತು, 15-20 ದಿವಸನೂ ಚಪಾತಿನೇ. ಆಮೇಲೆ ಅಯ್ಯೋ ಚಪಾತಿನ ಜೀವನದ್ದೆಲ್ಲ ತಿಂದೆ, ಇನ್ನು ಬೇಡ. ಆದ್ರೆ ದೇವ್ರು ಹಾಗಲ್ಲ. ಇವತ್ ನೋಡಿ, ನಾಳೆ ನೋಡಿ, ನಾಳಿದ್ದು ನೋಡುವಾಗ್ಲೂ ಮತ್ತೆ ಅದು ಹೊಸ್ತು ಅಂತಾನೆ ಅನ್ನೋದು. ಕಲ್ಯಾಣ ತಮ ಅದು. ಎಷ್ಟು ನೋಡಿದ್ರು ಅದು ಹಳೇದು ಅಂತ ಅನ್ಸುದಿಲ್ಲ. ನವನವೋನ್ಮೇಷ ಶಾಲಿನಿಯಾದ ರೂಪ ಅದು. ಎಷ್ಟು ನೋಡಿದ್ರು ಬೇಸರ ಬರುವಂತದ್ದಲ್ಲ ಅದು. ಸಾಮಾನ್ಯ ಸ್ವಲ್ಪ ಪ್ರಕೃತಿಯ ಕುತೂಹಲ ಇದ್ದವರಿಗೆ ಆಕಾಶ ನೋಡು ಹುಚ್ಚಿದ್ರೆ, ಆ ಮೋಡಗಳ ಚಿತ್ತಾರಗಳನ್ನು ನೋಡ್ತಾ ಇದ್ರೆ ಎಷ್ಟನ್ನು ನೋಡಿದ್ರು ಹೊಸದೇ ಕಾಣಿಸ್ತಾ ಇರುತ್ತೆ. 1-2 ಸೆಕೆಂಡ್ ಗ್ಯಾಪ್ ಅಲ್ಲಿ ಮತ್ತೆ ನೋಡಿದ್ರೆ ಬೇರೆ ತರ ಕಾಣಿಸುತ್ತೆ. ಅಥವಾ ಈ ಜಲಪಾತ ಹರಿಯುವಾಗ ಅದನ್ನು ನೋಡ್ತಾ ಇದ್ರೆ, ಅದರ ಹಾಲು ಉಕ್ಕಿ ಹರಿಯುವುದು, ಅದು ಹಬ್ಬುದನ್ನು ನೋಡ್ತಾ ಇದ್ರೆ ಅವಾಗ ಅದು ಒಂದು ಕ್ಷಣ ನೋಡಿ ಮತ್ತೊಂದು ಕ್ಷಣ ನೋಡುವಾಗ ಮತ್ತೆ ಬೇರೆ ತರನೇ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಆ ಸೂರ್ಯನ ಕಿರಣಗಳ ಅಕಸ್ಮಾತ್ ಹಾದು ಬರುವಾಗ ಅದರಲ್ಲಿ ವಿಜ್ಜಾಲ್ ಅಂದ್ರೆ ಇಂದ್ರಧನುಸ್ಸು ಬಿಡುದಿರ್ಬೋದು, ಕಾಮನ ಬಿಲ್ಲು
ಏನು ನೋಡಿದ್ರೂ ಅದರಲ್ಲಿ ಹೊಸತನ ಕಾಣುವಂತ ಮನಸ್ಸಿದ್ದವನಿಗೆ ಪ್ರಕೃತಿಯೂ ಹಾಗೇನೆ. ಹಾಗಾಗಿ ಪ್ರಕೃತಿಯೇ ಒಂದು ಜಡ ವಸ್ತುವೇ ಹೀಗೆ ಸೌಂದರ್ಯಯುತವಾಗಿ ಕಾಣುವುದು ಸಾಧ್ಯವಾದರೆ ಇದನ್ನು ನಿರ್ಮಿಸಿದವನ ಸೌಂದರ್ಯ ಇನ್ನೇ ನಿಲ್ಬೇಡ, ಅದನ್ನು ನೋಡಬೇಕು ಅಂತ ಬಯಸ್ತೇನೆ ದೇವರೇ. ತತ್ತೇ ರೂಪಂ ಕಲ್ಯಾಣತಮಂ ಪಶ್ಯಾಮಿ ಕ್ರತೋ ಸ್ಮರ ಕೃತಂ ಸ್ಮರ. ಓ ದೇವರೇ, ನಾನು ಏನೇನೋ ಎಡವಟ್ಟು ಕೆಲಸ ಮಾಡಿದ್ದೇನೆ. ನಾನು ಒಳ್ಳೇದು ಮಾಡಿದ್ದು ನಿನಗೆ ಗೊತ್ತಿದೆ, ಕೆಟ್ಟದ್ದು ಮಾಡಿದ್ದು ಗೊತ್ತಿದೆ. ಎರಡನ್ನೂ ಹೊಟ್ಟೆಗೆ ಹಾಕೊಳ್ಳುವ ನೀನು. ಆದರೆ ಒಳ್ಳೆಯದನ್ನು ಸ್ಮರಿಸಿ ಒಳ್ಳೆ ದಾರಿಗೆ ಹೋಗಬೇಕು ಅಂತ ಆಸೆ ಪಡ್ತೇನೆ. ಆ ದಾರಿಯನ್ನು ತೋರಿಸು, ಕೆಟ್ಟ ದಾರಿಯನ್ನು ಮರೆಸು, ಒಳ್ಳೆ ದಾರಿಯನ್ನು ನೆನೆಸು. ನಿನ್ಗೆ ಎಲ್ಲವೂ ನೆನಪಿದೆ. ನಾನೇನು ನನ್ನ ಕೆಟ್ಟದ್ದನ್ನೆಲ್ಲ ನಿಂಗೆ ಗೊತ್ತಿಲ್ಲ, ಹೇಗೋ ನಾನು ಕಣ್ತಪ್ಪಿಸಿ ಏನೋ ನಿನ್ನ ಕೈಯಿಂದ ಯೋಚನೆ ಮಾಡಿದ್ದನ್ನು ಬಿಡಿಸ್ತೇನೆ ಅಂತಲ್ಲ. ಕ್ರತೋ ಸ್ಮರ ಸ್ಮರ, ನನ್ನ ಎಲ್ಲಾ ಕೆಲಸಗಳನ್ನು ಯೋಚಿಸು. ಕೃತಂಗ್ ಸ್ಮರ, ನನ್ನ ಕೆಲಸದಲ್ಲಿ ಅದಕ್ಕೊಂದು ಅರ್ಥ ಬರುವಂತೆ ಅದನ್ನು ನನ್ನ ಕೈಗೆ ಒಪ್ಪಿಸು. ಕ್ರತೋ ಸ್ಮರ ಕೃತಂಗ್ ಸ್ಮರ. ಅಗ್ನೇ ನಯ ಸುಪಥಾರಾಯಿ ಅಸ್ಮಾನ್ ವಿಶ್ವಾನಿ ದೇವ ವಜುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನು ಭೂಯಿಷ್ಠಾಂತೆ ನಮೋಕ್ತಿಂ ವಿಧೇಮ. ಅವನ ಉಪಕಾರದ ಒಂದು ದೊಡ್ಡ ಲಿಸ್ಟ್ ಸ್ಮರಣೆ ಮಾಡಿದ್ರು ಹಿಂದೆ. ಈಗ ಅದನ್ನೆಲ್ಲ ನೆನಪಿಸ್ಕೊಂಡು ಒಟ್ಟು ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಿತ್ತು. ಹೇಗೆ ಹೇಳುದು ಥ್ಯಾಂಕ್ಸ್ ದೇವರಿಗೆ? ಅಗ್ನೇ ಅಂತ ದೇವರನ್ನು ಸಂಬೋಧನೆ ಮಾಡ್ತಾನೆ. ಅಗ್ನಿ ಅಂದ್ರೆ ನಮ್ಗೆ ಅಗ್ನಿ, ಈ ಅಗ್ನಿಯನ್ನು ಹೇಳಿದ್ದಲ್ಲ, ಅದು ಭಗವಂತನನ್ನೇ ಅಗ್ನಿ ಅಂತ ಹೆಸರು. ಯಾಕೆಂದ್ರೆ ಋಗ್ವೇದದ ಮೊದಲ ಮಂತ್ರವೇ ಅಗ್ನಿ ಮೀಡೆ ಪುರೋಹಿತಂ. ಈ ಅಗ್ನಿ ಹುಟ್ಟುವ ಮುನ್ನ ಅಗ್ನಿ ಮಂತ್ರ ಇತ್ತಲ್ಲ, ಆಗ ಯಾರು ಅಗ್ನಿ? ಈ ಅಗ್ನಿಗಿಂತ ಮುಂಚೆ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯುತ, ಭಗವಂತನ ಮುಖದಿಂದ ಅಗ್ನಿ ಹುಟ್ಟಿತು. ಹಾಗಾದ್ರೆ ಭಗವಂತ ಇದ್ದ, ಅದರ ಮುಂಚೆಯೂ ಮಂತ್ರ ಇತ್ತು, ಅಗ್ನಿ ಸೂಕ್ತವೇ ಇತ್ತು. ಹುಟ್ಟುವ ಮುಂಚೆ ಇದ್ದ ಅಗ್ನಿ ಸೂಕ್ತಕ್ಕೆ ಅರ್ಥ ಇರಲೇಬೇಕು. ಒಂದು ಪದ ಅಂದ್ರೆ ಅದಕ್ಕೊಂದು ಪದಾರ್ಥ ಇರಬೇಕು. ಹಾಗಾದ್ರೆ ಯಾರದು? ಭಗವಂತನೇ. ಅವನಿಗೆ ಅಗ್ನಿ ಅಂತ ಹೆಸರು. ಆ ಅಗ್ನಿ ಎನ್ನುವ ಶಬ್ದ ಅವನನ್ನು ಪೂರ್ಣ ಪ್ರಮಾಣದಲ್ಲಿ ಹೇಳುವ ಹಾಗೆ ಯಾರನ್ನೂ ಹೇಳುವುದಿಲ್ಲ. ಅದಕ್ಕೆ ಅಗ್ನೇ ಅಂತ ಪ್ರಾರ್ಥನೆ ಮಾಡ್ತಾನೆ. ಅಗ್ನೇ, ಚಲಿಸದೇ ಇರುವ ವಸ್ತುವಿಗೆ ಚಲನೆ ಕೊಡುವವನೇ. ಹೌದಾ? ಅದು ಹೇಗೆ ಟೆಸ್ಟ್ ಮಾಡಬೇಕು ಅಂತ ಬಹಳ ಕುತೂಹಲ ಇದ್ರೆ ಒಂದ್ಸರ್ತಿ ಅದೇನು ಜೋಳ ಪಾಪ್ಕಾರ್ನ್ ಆಗುದು ಒಂದು ಡಬ್ಬ ಇರುತ್ತಲ್ಲ, ಅದ್ರ ಮೇಲೆ ಒಂದ್ಸಲ ಕೂತ್ರೆ ಗೊತ್ತಾಗ ಚಲಿಸದಿರುವ ವಸ್ತುವಿಗೆ ಚಾಲನೆ ಹೆಂಗ್ ಬರುತ್ತೆ ಅಂತ. ಯಾಕೆಂದ್ರೆ ಆ ವಸ್ತುವಿನ ಒಳಗೆ ಇರುವ ಅಷ್ಟೂ ಅದರ ಅರಳುವುದು ಅಂತ ಹೇಳ್ತಾರೆ. ಅದೇ ಅರಳು. ಆ ಅರಳುವ ಗುಣವನ್ನು ಅದು ಹೊರಕ್ಕೆ ತರಬೇಕು ಅಂತಂದ್ರೆ ಆ ಬಿಸಿ ಬಂದ್ರೇನೆ ಚಾಲನೆ ಆಗುದು, ಒಳಗಿದ್ದೆಲ್ಲ ಹೊರಗೆ ಬಂದ್ಬಿಡುತ್ತೆ. ಹಾಗೇನೆ ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿನ ಚಲನೆಯನ್ನು ಕೂಡ ಹೊರಗೆ ಬರುವಂತೆ ಮಾಡುವನು ಅಗ್ನಿ. ಅದು ಪರಮಾತ್ಮ ಮಾತ್ರ. ಇದು ಈಗ ಹೆಣವನ್ನ ಹಾಕಿದ್ರೆ ಚಲನೆ ಬರುತ್ತಾ? ಸುಟ್ಟೋಗುತ್ತೆ. ಆದ್ರೆ ಭಗವಂತ ಪ್ರವೇಶ ಮಾಡಿದ್ರೆ ಅದು ಕೂಡ ಎದ್ದು ನಿಲ್ಲುತ್ತೆ. ಪರೀಕ್ಷಿತ್ ರಾಜ ಹುಟ್ಟುವಾಗ ಸತ್ತು ಹುಟ್ಟಿದ. ದೇವರು ಸ್ವೀಕಾರ ಮಾಡಿ ನೆತ್ತಿ ಸ್ಮೆಲ್ ನೋಡ್ದ, ಮಗು ಎದ್ದು ಬಿಡ್ತು. ಅಂದ್ರೆ ಅಗ್ನಿಯಾಗಿ ಅವನು ಪ್ರವೇಶ ಮಾಡಿದ, ಅದು ಎದ್ದು ಬಿಡ್ತು. ಆದ್ರೆ ಈ ಅಗ್ನಿಯನ್ನು ನೀವು ಹೆಣದ ಸುಡುವಿಕೆಗೆ ಉಪಯೋಗಿಸುವಾಗ ಅದು ಅರೆಬರೆ ಜೀವ ಇದ್ರೆ ಎದ್ದು ಬಿಡ್ಬೋದು. ಆದ್ರೆ ಇದ್ದದ್ದು ಅದು ಪೂರ್ಣ ಶರೀರ ನಶ್ವರ ಆಗಿದ್ದಾದಾಗ ಅದು ಪೂರ್ತಿ ಸುಟ್ಟು ಭಸ್ಮವಾಗುತ್ತೆ. ಹಾಗಾಗಿ ನಿಜವಾದ ಅಗ್ನಿ ಯಾರು ಅಂದ್ರೆ ಭಗವಂತ. ಅಗ್ನೇ, ಓ ಭಗವಂತನೇ, ನಯ ನಮ್ಮನ್ನು ಕರ್ಕೊಂಡು ಹೋಗಿ. ಸುಪಥಾರಾಯಿ, ಸುಪಥ ಅಂದ್ರೆ ಒಳ್ಳೆಯ ಪಥ, ಪಥ ಅಂದ್ರೆ ದಾರಿ, ಒಳ್ಳೆಯ ದಾರಿಯಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗುದೆ. ಯಾಕೆ? ರಾಯೇ, ಉತ್ತಮವಾದ ಸಂಪತ್ತಿಗಾಗಿ. ಸಂಪತ್ತು ಅಂದ್ರೆ ದುಡ್ಡಲ್ಲ, ದುಡ್ಡು ಅದರ ಒಂದು ಎಳೆ ಅಷ್ಟೇ. ಸಂಪತ್ತು ಅಂದ್ರೆ ನೆಮ್ಮದಿ. ನಿಜವಾದ ಸಂಪತ್ತು ಅಂದ್ರೆ ಮನಸ್ಸು ತುಂಬಾ ಸಂತೋಷ, ತಾಳ್ಮೆ, ಒಂದು ಕನಿಕರ, ಈ ಎಲ್ಲದರಿಂದ ಕೂಡಿದ ಸಹಜವಾದ ಬದುಕು. ಅಂತಹ ಸಂತೋಷ ಅಂದ್ರೆ ಇದು ಇಲ್ಲಿ. ನೀನು ನಿಜವಾದ ಸಂಪತ್ತು ಅಂದ್ರೆ ಅಂತರಂಗದ ಸುಖ, ಅಲ್ಲಿಗೆ ಕರ್ಕೊಂಡು ಹೋಗು. ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ಅದು ಹೇಗೆ ಬರುತ್ತೆ ಅಂದ್ರೆ ಜ್ಞಾನದಿಂದ ಬರುತ್ತೆ. ಕರ್ಕೊಂಡು ಹೋಗ್ಬೇಕು ಅಂದ್ರೆ ಜ್ಞಾನ ಕೊಟ್ಟು ಕರ್ಕೊಂಡು ಹೋಗ್ಬೇಕು. ಸುಮ್ಮನೆ ಕರ್ಕೊಂಡು ಹೋಗಿ ಎಲ್ಲ ಓಡಾಡಿಸ್ಕೊಂಡು. ಈ ಕೃಷ್ಣ ಮಠದಲ್ಲಿ ಎಷ್ಟೋ ಸರ್ತಿ ಬರುವಾಗ ಅವ್ರು ಸೀದಾ ಈ ಪ್ರದಕ್ಷಿಣೆ ಹೊರಗೆ ಬಂದು ಕೃಷ್ಣೆಯಲ್ಲಿ ಅಂತ ಕೇಳ್ತಾರೆ. ಅಲ್ಲೊಂದು ಕನಕನ ಕಿಂಡಿ ಇದೆ, ಆ ಕಿಂಡಿಯಲ್ಲಿ 9 ಬಾಗಿಲಿದೆ. ಆ ಬಾಗಿಲಲ್ಲಿ ನೋಡಿದ್ರೆ ದೇವ್ರು ಕಾಣ್ತಾರೆ. ಪಾಪ ಯಾರಾದ್ರೂ ಚೂರು ಹೇಳಿದ್ರೆ ಅವ್ರು ಅಲ್ಲಿ ನೋಡ್ಕೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ಎಲ್ಲ ಆಕಾಶ ನೋಡಿ ಅಭ್ಯಾಸ, ಕೆಳಗೆ ನೋಡಿಯೇ ಗೊತ್ತಿಲ್ಲ, ಅಥವಾ ಆಚೆ ಈಚೆ ಏನಿದೆ ಅಂತ ಗೊತ್ತಿಲ್ಲ. ಹೊರಗೆ ಬಂದು ಕೇಳ್ತಾರೆ, ಎಲ್ಲಿ ನೋಡ್ಬೇಕು? ಇನ್ನು ಫಸ್ಟ್ ಇಂದ ಹೋಗಿ ಅಲ್ಲಿ ದೊಡ್ಡ ಲೈನ್ ಇದೆ. ಜ್ಞಾನ ಇದ್ರೆ ಮಾತ್ರ ಸುಖ ಸಿಗುತ್ತೆ, ಅಥವಾ ಒಂದು ವಸ್ತುವಿನ ಅರಿವು ಗೊತ್ತಾಗುತ್ತೆ.
ಆ ಅರಿವು ಬರಬೇಕು ಅಂದ್ರೆ ಮೊದಲು ಅದರ ಪೂರ್ವ ಸಿದ್ಧತೆಯ, ಈಗ ನಾವು ತೀರ್ಥಯಾತ್ರೆಗೆ ಹೋಗ್ಬೇಕು ಅಂದ್ರೆ ಮೊದಲು ತೀರ್ಥಯಾತ್ರೆಗೆ ಎಲ್ಲಿಗೆ ಹೋಗ್ತೇವೆ, ಆ ಜಾಗ ಏನು, ಅದನ್ನೆಲ್ಲ ತಿಳ್ಕೊಂಡು ನಾವು ಪ್ರಯಾಣ ಮಾಡಬೇಕು. ಸುಮ್ಮನೆ ಉದೋ ಅಂತ ಬಸ್ಸಲ್ಲಿ ಕರ್ಕೊಂಡು ಹೋದ್ರು, ನಿಲ್ಸಿದ್ರು, ನಮ್ಗೇನು ಅಂದ್ರೆ ಬೇರೆ ಏನಲ್ಲ, ಆ ದೇವಸ್ಥಾನ ಅಂತ ಒಂದು ಬೋರ್ಡ್ ಇರುತ್ತಲ್ಲ ಅದ್ರ ಕೆಳಗೊಂದು ಫೋಟೋ ಅಂತ ತೆಗಿಬೇಕು. ಬೇರೆ ದೇವರನ್ನು ನೋಡಿದ್ವು, ಅಲ್ಲಿ ತೀರ್ಥ ತಗೊಂಡು ಪ್ರಸಾದ ಆಯ್ತು, ಪ್ರದಕ್ಷಿಣೆ ಆಯ್ತು, ಮಧ್ಯಾಹ್ನ ಹೊಟ್ಟೆಗೊಂದು ಬೀಳ್ಬೇಕು, ಬಿಟ್ರೆ ಎದುರುಗಡೆ ಒಂದು ಫೋಟೋ ತೆಕ್ಕೋಬೇಕು. ನಮ್ಮ ತೀರ್ಥಯಾತ್ರೆ ಅಂದ್ರೆ ಇಷ್ಟೇ. ಆದ್ರೆ ಅವ್ರು ಹೇಳಿದ್ರು, ನೀವು ಆ ಜಾಗದ ಸೌಖ್ಯವನ್ನು ಅನುಭವಿಸ್ಬೇಕು, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂಡ್ಬೇಕು, ಆ ಅನುಭವವನ್ನು ಪಡ್ಕೊಳ್ಬೇಕು, ಅದನ್ನ ಮನೆಗೆ ತಂದು ಆ ಎನರ್ಜಿಯನ್ನ ನಮ್ಮ ದೇವರ ಕೊನೆಯಲ್ಲಿ ಫೀಲ್ ಮಾಡ್ಬೇಕು. ಅಲ್ಲಿಗೆ ಹೋಗುದು ಯಾಕೆ ಅಂದ್ರೆ ಎನರ್ಜಿ ತಗೊಂಬಂದು ಮನೇಲಿ ತುಂಬಿಸುದು. ಯಾಕಂದ್ರೆ ಇಲ್ಲಿ ನಮ್ಮ ಈ ಸಂಸಾರದ ಜಂಜಾಟದ ವ್ಯವಸ್ಥೆಯಿಂದ ಸೋರ್ತಾ ಇರುತ್ತೆ ಶಕ್ತಿ, ಅದನ್ನ ತುಂಬಿಸ್ಬೇಕು ಅಂತ ನಾವು ದೇವಸ್ಥಾನಕ್ಕೆ ಹೋಗುದು. ಅಲ್ಲಿ ಹೋಗಿ 4 ಪ್ರದಕ್ಷಿಣೆ ಹಾಕಿ ಶಕ್ತಿ ಅಂತ ತರೋದು, ಮನೆಯಲ್ಲಿ ತುಂಬಿಸಿ ಈಗ ಸ್ವಲ್ಪ ಆರಾಮಾಗಿದ್ದೇವೆ, ಮತ್ತೆ ಡ್ರೈನ್ ಆಗುತ್ತೆ, ಮತ್ತೆ ಹೋಗುದು ತಗೊಂಬ. ನಾವು ಫೋನ್ ಖರ್ಚಾದ್ರೆ ತಕ್ಷಣ ಚಾರ್ಜ್ ಇಡಲ್ವಾ, ಹಾಗೆ ಮನೇಲಿ ಚಾರ್ಜ್ ಮಾಡುದು ಅಂದ್ರೆ ಅಲ್ಲಿ ತಗೊಂಬಂದು ಚಾರ್ಜ್ ಮಾಡ್ತಾ ಇರುತ್ತೆ. ಎಲ್ಲದಕ್ಕೂ ಒಳ್ಳೆ ಅರ್ಥ ಇದೆ. ನಮಗದು ಗೊತ್ತಿಲ್ಲದೆ ಸುಮ್ಮನೆ ಸುತ್ತಿ 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 ತಲೆ ಸುತ್ತಿ ಬಿಡುವುದಾಗುತ್ತೆ. ಯಾಕೆ ಸುತ್ತಾ ಇದ್ದೇವೆ ಅಂತ ಗೊತ್ತಿರೋದಿಲ್ಲ. ಆದ್ರೆ ಪ್ರತಿಯೊಂದು ಕ್ರಿಯೆಯ ಹಿಂದೆ ಇರುವ ಆ ಆಳವನ್ನು ಅರ್ಥ ಮಾಡಿಕೊಂಡ್ರೆ ಋಷಿಗಳು ಅಥವಾ ನಮ್ಮ ದೊಡ್ಡವರು ನಮ್ಮ ಹಿತವನ್ನ ಬಯಸಿ ಎಷ್ಟು ಮಾಡ್ಬೋದು ಅಷ್ಟೂ ಮಾಡಿದ್ದಾರೆ. ಆದ್ರೆ ನಾವು ಈ ಒಂದು ಏನೋ ಗಾದ್ಯದಲ್ಲ ಮಾಡುದೆಲ್ಲ ಮಾಡಿಸ್ಕೊಂಡು ಮನೆ ಮುಂದೆ ಹೋದ್ರು ಅಂತ ಅವ್ಯವಸ್ಥೆಯ ಚಿತ್ತ. ದೇವರು ಇಷ್ಟು ಅನುಕೂಲ ಮಾಡಿ ಕೊಟ್ಟ ಮೇಲೂ ನಂಗೆ ದೇವ್ರು ಏನು ಮಾಡಿಲ್ಲ ಅಂತ ಬೈಕೊಂಡು ತಿರುಗ್ತಾ ಇರ್ತಾನೆ. ಅದಕ್ಕೆ ಋಷಿ ಹೇಳಿದ್ರು, ನಿನ್ನ ತಿಳಿವಿನ ದಾರಿಯಲ್ಲಿ ಕರ್ಕೊಂಡು ಹೋಗುವಾಗ ನೀನೇ ಒಳಗೆ ತೂರಿ ನನಗೆ ಆ ಎಚ್ಚರವನ್ನು ಕೊಡ್ಬೇಕು. ನಂಗೆ ಎಚ್ಚರನೂ ನಾನೇ ಎಚ್ಚರ ಆಗೋದು ಸಾಧ್ಯ ಇಲ್ಲ. ವಯುನಾನಿ ವಿದ್ವಾನ್, ನೀನು ವಿದ್ವಾನ್, ನೀನು ತಿಳಿದವನು. ನೀನು ತಿಳಿದವನಾದ್ರಿಂದ ನನಗೆ ವಯುನ ಅಂದ್ರೆ ಜ್ಞಾನ ಅಂತ ಅರ್ಥ. ನನ್ನೊಳಗಿನ ನನ್ನದಾದ, ನನ್ನ ಬಟ್ಟಲಲ್ಲಿ ಹಿಡಿಸಬಹುದಾದಷ್ಟು. ಈಗ ನಾವು ಸಮುದ್ರಕ್ಕೆ ಹೋಗಿ ನೀರು ತರ್ತೇವೆ, ಸಮುದ್ರ ತಂದೆ ಅಂತ ಹೇಳಿದ್ರೆ ಅದು ಸಮುದ್ರದ ಒಂದು ನೀರಷ್ಟೇ. ನಾವಿವತ್ತು ಸಮುದ್ರದ ನೀರು ತಂದ್ವಿ, ಆಯ್ತು, ಸಮುದ್ರದ ನೀರು ಒಂದು ಭಾಗ ಅಷ್ಟೇ. ಈಗ ಸಮುದ್ರದಲ್ಲಿ ಮುಳುಗ್ತೇವೆ ಅಂತ ಹೇಳ್ತೇವೆ ನಾವು. ಸಮುದ್ರದಲ್ಲಿ ಒಂದು ಭಾಗದಲ್ಲಿ ಎಲ್ಲೋ ಚೂರು ಮುಳುಗುದು ನಾವು, ಆದ್ರೆ ಹೇಳುದು ನಾವು ಸಮುದ್ರದಲ್ಲಿ ಮುಳುಗಿ ಬಂದ್ವಿ. ಹಾಗೆ ಭಗವಂತನನ್ನ ತಿಳಿಯುವುದು ಅಂದ್ರೆ ಎಲ್ಲ ತಿಳಿಯಕ್ಕಾಗುದು. ನಮ್ಗೆ ಹೊಗಸೆ ಎಷ್ಟು ತಿಳ್ಕೊಳಿಕ್ಕೆ ಅದನ್ನೇ ಕೊಡಪ್ಪ, ನಾನು ಅಷ್ಟೇ ಕೇಳುದು, ಅತಿ ಆಸೆ ಪಡಲ್ಲ. ನಾವು ಅದು ಕೇಳಲಿಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಅಂದ್ರೆ, ಅಷ್ಟನ್ನು ಕೇಳಲಿಕ್ಕೂ ನಾವು ಬಾಯಿ ತೆಗಿಯಲ್ಲ ಅಂದ್ರೆ ಇನ್ನೇನ್ ಮಾಡ್ಬೋದು? ಬಾಯಿ ಕೊಟ್ಟು ಪದಗಳನ್ನಿಟ್ಟು ಒಳಗೆ ಶಕ್ತಿ ತುಂಬಿ ಕೇಳ್ರಪ್ಪ ಅಂದ್ರೆ ಅದನ್ನು ನಾವು ಕೇಳಲ್ಲ ಅಂದ್ರೆ ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ದೇವ್ರು ಬಂದ್ರು ಆಗಲ್ಲ ಅಂತ. ವೈನಾನಿ ವಿದ್ವಾನ್ ಯುಯೋಧಿ ಅಸ್ಮಜ್ಜುಹುರಾಣಂ. ಆದ್ರೆ ಒಂದು ಸಮಸ್ಯೆ ಇದೆ ದೇವ್ರೆ, ನನ್ನೊಳಗೆ ತುಂಬಿಕೊಂಡ ಜುಹುರಾಣ ಪಾಪ ಇದೆಯಲ್ಲ, ಏನಾದ್ರೆ ಪಾಪ ಅಂತ ಅರ್ಥ. ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡುವಂತ ಪಾಪದ ದೊಡ್ಡ ಕಟ್ಟು ಗಟ್ಟಿಯಾಗಿ ನಮ್ಮನ್ನ ಸುತ್ತಿ ಹಾಕಿ ಬಿಟ್ಟಿದೆ. ಇದ್ರ ಜೊತೆಗೆ ಹೋರಾಡ್ಲಿಕ್ಕೆ ನನ್ನ ಹತ್ರ ಶಕ್ತಿ ಸಾಕಾಗ್ತಾ ಇದೆ. ಯೋಧಿ, ನೀನ್ ನನ್ನ ಜೊತೆಗಿದ್ದು ಹೋರಾಡ್ ಅಂದ್ರೆ ನಮ್ಮ ಪ್ರಯತ್ನ ಬೇಕು ಅಂತ. ಅಲ್ಲಿ ನಾವು ಅದರ ವಿರುದ್ಧ ಹೋರಾಡ್ತೇವೆ ಅಂತ ಕೈ ಎತ್ತಿದ್ರೆ ದೇವರ ಆ ಕೈಯಲ್ಲಿ ಶಕ್ತಿ ತುಂಬ್ತಾನೆ. ನಾವು ಕೈ ಕಟ್ಟಿ ಕೂತಿದ್ರೆ ಕೈ ಕಟ್ಟಿದ್ದಕ್ಕೆ ಶಕ್ತಿ ಇರುತ್ತೆ ಅಷ್ಟೇ, ಬಿಡಿಸ್ಕೊಳ್ಳಿಕ್ ಶಕ್ತಿ ಆಗಲ್ಲ. ನಾವು ಹೋರಾಡ್ಬೇಕು ಅಂತ ಕೈ ಎತ್ತಿದ್ರೆ, ನೀನ್ ನನ್ನ ಜೊತೆಗೆ ಹೋರಾಡ್ಬೇಕು ಅಂತ ನಾವು ಕೇಳ್ಕೊಂಡು ಹೋರಾಡಿದ್ರೆ ಅವನ್ ಶಕ್ತಿ ಕೊಡ್ತಾನೆ. ಯೋಯೋಧ್ಯಸ್ಮಜ್ಜುಹುರಾಣಂ, ನಮ್ಮೊಳಗೆ ನಿಂತಿರುವ ನಮ್ಮದೇ ಶತ್ರುಗಳಾದ ನಮ್ಮನ್ನೇ ನುಂಗಿ ನೊಣೆಯುವ ಅಜ್ಞಾನವನ್ನು ತೆಗಿಲಿಕ್ಕೆ ನೀನ್ ನನ್ನ ಜೊತೆಗೆ ಸಹಾಯ ನೀಡು. ಜ್ಞಾನ ಬಂದ್ರು ಎಷ್ಟೋ ಸರ್ತಿ ಪಾತ್ರೆ ತೊಳೆಯದೆ ಹಾಲು ಹಾಕಿದ್ರೆ ಏನಾಗುತ್ತೆ? ಬೆಸ್ಟ್. ಪಾತ್ರೆ ಕ್ಲೀನ್ ಮಾಡಿ ಹಾಲು ಹಾಕ್ಬೇಕು. ಆ ಪಾತ್ರೆ ಕ್ಲೀನ್ ಮಾಡುವ ಕೆಲಸ ತುಂಬಾ ಇದೆ. ಕಿಲುಬು ತಳಿಗೆ ಲುಂಬ, ಆಮೇಲೇನು ಕೊಳಗಗಳಲ್ಲಿ ಅಳಸಿಕೊಂಬ ಕಳ್ಳದೊರೆಗೆ ಅಂತ ಮುಂದೆ ಬರುತ್ತೆ. ಅದು ಮುಂದೆ ಕಿಲುಬು ತಳಿಗೆ ಲುಂಬ. ಕಿಲುಬು ತಳಿಗೆ ಅಂದ್ರೆ ಇದೆ, ತೊಳಸದಕ್ಕಿಯ ತಿಂಬ, ಕಿಲುಬು ತಳಿಗೆಯ ಲುಂಬ. ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ. ಕಿಲುಬು ತಳಿಗೆ ಅಂದ್ರೆ ಇದೆ, ತಳಿಗೆ ಅಂದ್ರೆ ಪಾತ್ರೆ, ಕಿಲುಬು ಅಂದ್ರೆ ಈ ಪಾತ್ರೆ. ಅದು ತಮಾಷೆ ಮಾಡಿದ್ದು. ತಿಮ್ಮಪ್ಪನ ಅಡಿಗೆ ಮನೆಯನ್ನು ನೋಡಿ ದಾಸರು ತಮಾಷೆ ಮಾಡಿದ್ದು. ಅಲ್ಲಿ ದೇವರು ಎಷ್ಟು ನಮ್ಮನ್ನು ಸಹಿಸ್ಕೊಂಡಿದ್ದಾನೆ ಅಂತ. ಕಿಲುಬು ಹಿಡಿದಿದ್ರು ಅದರಲ್ಲೇ ಬೇಯಿಸಿ ಹಾಕಿದ್ರು ದೇವ್ರ ಪಾಪ ತಿಂತಾನೆ. ಅನ್ನ ತೊಳೆಯುವುದೇ, ಅಕ್ಕಿ ತೊಳೆಯುವುದೇ ಇಲ್ಲ, ಸೀದಾ ತಂದು ಹಾಕುದು, ನೀರು ಹಾಕುದು, ಬೇಯಿಸ್ಬಿಡುದು. ತೊಳಸದ ಅಕ್ಕಿಯ ತಿಂಬ, ಕಿಲುಬು ತಳಿಗೆ ಲುಂಬ, ಕೊಳಗಗಳಲ್ಲಿ ಅಳಸಿಕೊಂಬ. ಇಷ್ಟು
ದೊಡ್ಡ ಪಾತ್ರೆಯಲ್ಲಿ ಹಾಕಿದ ದಕ್ಷಿಣೆಯನ್ನೆಲ್ಲ ಹಾಕೊಂಡು ಕೊಳಗಗಳಲ್ಲಿ ಅಳಸಿಕೊಂಡ. ಆದ್ರೆ ಕೊಡ್ಲಿಲ್ಲ ಅಂತ ಯಾರಾದ್ರೂ ಅಂದ್ರೆ ನನ್ನ ಹತ್ರ ಏನು ಇಲ್ಲ, ಎಲ್ಲ ಬೀರುವಲ್ಲಿ ಬೀಗ ಹಾಕಿಟ್ಟಿರ್ತಾನೆ, ಹೊರಗೆ ಯಾರು ಕೇಳಿದ್ರು ತೋರಿಸ್ಲಿಕ್ಕೆ ಎಂತದೂ ಇಲ್ಲ, ಅಂತ ಸಂದರ್ಭದಲ್ಲಿ ಸುಳ್ಳು ಮಾತಾಡಿದರೆ ಬೀರುವಲ್ಲೇ ಇರುವುದನ್ನು ನಾನೇ ತಗೊಂಡ್ಬಿಡ್ತೇನೆ. ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳ ದೊರೆಗೆ. ಅದು ಅದು ಲೋಕದ ಒಂದು ಕಥೆ ಹೇಳಿದ್ರು, ವಸ್ತುತ ಅದಲ್ಲ ಅರ್ಥ. ಅದರ ಅರ್ಥ ಬೇರೆ. ತೊಳಸದ ಅಕ್ಕಿ ಅಂದ್ರೆ ನಾವು ತಿನ್ನುವ ಅನ್ನ ಅಂತಂದ್ರೆ ಇದು ಹೊರಗಿನ ಅನ್ನ. ನಾವು ಇನ್ನೊಂದು ಯಾಕೆ ಬಂದದ್ದು ಹೇಳಿ, ಕರ್ಮ ತಿನ್ಲಿಕ್ಕೆ ಬಂದದ್ದು. ನಾವೆಲ್ಲ ಬಂದದ್ದು ತಿನ್ಲಿಕ್ಕೇನೆ. ಕರ್ಮವನ್ನ ಉಂಡೇ ಹೋಗ್ಬೇಕು ನಾವು, ಕರ್ಮ ಉಣ್ಣದೆ ಹೋಗ್ಲಿಕ್ಕೆ ಆಗುದೇ ಇಲ್ಲ. ನಾವೆಲ್ಲ ಬಂದದ್ದು ತಿನ್ಲಿಕ್ಕೇನೆ. ಆದ್ರೆ ಆ ತಿನ್ನುವ ಕರ್ಮದಲ್ಲಿ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಯಾವುದು ವಿಭಾಗ ದೇವರು ಎರಡೂ ಸ್ವೀಕಾರ ಮಾಡ್ತಾನೆ. ತೊಳಸದ ಅಕ್ಕಿಯ ತಿಂಬ ಎಲ್ಲಿ ತಿಂತಾನೆ? ನಾವು ಈ ಶರೀರದಲ್ಲೇ ತಿನ್ನುವುದ ನಮ್ಮೊಳಗೆ ನಿಂತು ಅವನು ಸ್ವೀಕಾರ ಮಾಡ್ತಾನೆ. ಇದು ತೊಳಸದ ಅಕ್ಕಿ ಮಾತ್ರ ಅಲ್ಲ, ಕಿಲುಬು ತಳಿಗೆ. ಇದು ಕಿಲುಬು ತಳಿಗೆ ಅಂದ್ರೆ ಒಳಗೆಲ್ಲ ಜಿಡ್ಡು ಬೇಡವಾದ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ನಾವು ಹೊರಗಿನಿಂದ ಏನು ಹಾರಾಡ್ತೇವೆ, ಒಳಗೆ ಏನಿದೆ ಅಂತ ಗೊತ್ತಾ ನಮಗೆ? ಅದರದ್ದು ಒಂದ್ಸರ್ತಿ ಒಳಗೆ ಸ್ಕೋಪ್ ಮಾಡಿ ತೆಗೆದು ಬಿಡಿಸಿದ್ರೆ ನಮ್ಮ ಬಗ್ಗೆ ನಮ್ಗೆ ಹೆಸಿಗೆ ಬರ್ಬೇಕು, ಅಷ್ಟಿದೆ ಒಳಗೆ ಗಲೀಜು. ಆದ್ರೂ ದೇವರು ಇದರಲ್ಲಿ ನಿಂತು ಅಂತರ್ಯಾಮಿಯಾಗಿ ಇದ್ದು ನಾವು ಉಣ್ಣುವ ಪ್ರತಿಯೊಂದನ್ನು ದೇವರೇ ನಿನಗೆ ಕೊಡ್ತಾ ಇದ್ದೇನೆ ಅಂತ ನಾವು ಬೈಕೊಂಡು ಕೊಟ್ಟರೂ ಕೂಡ ಅವನದನ್ನು ಪ್ರೀತಿಯಿಂದಲೇ ಸ್ವೀಕಾರ ಮಾಡ್ತಾನೆ. ಕೊಳಗಗಳಲ್ಲಿ ಅಳಸಿಕೊಂಡ ಮತ್ತೆ ಅದು ತಿಂದಾಗ ಇವನ ಶರೀರದಲ್ಲಿ ಏನೇನು ಪುಣ್ಯಗಳ ಇದೆ, ಅದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಏನಿದೆ ಎಲ್ಲವನ್ನು ಕೂಡ ಕೊಳಗದಲ್ಲಿ ತುಂಬಿಡುತ್ತಾನೆ. ಸಂಚಿತ ಕರ್ಮಗಳನ್ನೆಲ್ಲ ತೆಗೆದು 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 ಕಟ್ಟಿ 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 ಹಾಕ್ತಿರ್ತಾನೆ. ಆದ್ರೆ ಇಲ್ಲ ಇಷ್ಟು ಇದ್ದು ಕೂಡ, ಈ ಎಲ್ಲ ಅನುಕೂಲ ಇದ್ದು ಕೂಡ ಇಲ್ಲ ತನಗೆಂದೊಬ್ಬ ದೇವರು ಕಣ್ಣು ಮೂಗು ಬಾಯಿ ಕೈ ಕಾಲೆಲ್ಲ ಕೊಟ್ಟಿದ್ದಾನೆ. ಆದ್ರೂ ನನಗೆ ಪ್ರದಕ್ಷಿಣೆ ಬರ್ಲಿಕ್ಕೆ ಕಾಲು ಎಳೆಯಲ್ಲ, ನಿನ್ನನ್ನು ನೋಡ್ಲಿಕ್ಕೆ ಬರ್ಲಿಕ್ಕೆ ಕಣ್ಣು ಸಾಕಾಗಲ್ಲ, ನಂಗೆ ದೇವ್ರ ನಾಮಸ್ಮರಣೆ ಕೇಳಿ ಕಿವಿನೇ ಹೆಚ್ಚು ಕಿರಿಕಿರಿ ಆಗ್ತಾ ಇದೆ, ನಂಗೆ ಒಳ್ಳೆಯ ತೀರ್ಥ ಸ್ವೀಕಾರ ಮಾಡುದು ಅಂದ್ರೆ ಸ್ವಲ್ಪ ಶೀತ ಆಗ್ಬಿಡುತ್ತೆ, ಆರತಿ ತಗೊಂಡ್ಬಿಟ್ರೆ ಉಷ್ಣ ಆಗುತ್ತೆ ಅಂತ ಅಕಸ್ಮಾತ್ ಏನೂ ಆಗದೇ ಇದ್ರು ಇದನ್ನೆಲ್ಲ ಕಾರಣ ಕೊಡ್ತಿ ಅಂದ್ರೆ ನೆಕ್ಸ್ಟ್ ಸರ್ತಿ ನಿನ್ಗೆ ಯಾವುದನ್ನು ಕೊಡಲ್ಲ, ಅಮೀಬಾ ಹುಟ್ಟಿಸ್ತಾನೆ. ಕೈ ಕಾಲು ಮೂಗು ಬಾ ಏನು ಇಲ್ಲ ಅಂತ ತಾನೆ ನೀನ್ ಬೇಜಾರು ಮಾಡ್ಕೊಂಡಿದ್ದು, ಬೇಡವೇ ಬೇಡ, ಅಮೀಬಾ ಹುಟ್ಬಿಟ್ರೆ ಸರಿ. ಓ ಅಂತ ತಿರುಗ್ತಾ ಇರುತ್ತೆ, ಅದಕ್ಕೆ ಎಂತದೂ ಇಲ್ಲ, ಕಣ್ಣು ಮೂಗು ಬಾ ಎಂತದೂ ಇಲ್ಲ, ಊತ ತಿರುಗ್ತಾ ಇರುತ್ತೆ ಅಷ್ಟೇ. ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದ್ರೆ, ದೇವರು ಕೊಟ್ಟ ಸಂಪತ್ತನ್ನು ಕೂಡ ಉಪಯೋಗಿಸದೆ, ದೇವರ ಚಿತ್ತವನ್ನ ಸರಿಯಾಗಿ ಗಮನಿಸದೆ, ಕಾಣುವುದಕ್ಕೆ ಬೇಕಾದಷ್ಟು ರೂಪಗಳಿದ್ದೂ ನೋಡ್ಲಿಲ್ಲ, ಕೇಳುವುದಕ್ಕೆ ಪದಗಳಿದ್ದೂ ಕೇಳಲಿಲ್ಲ, ಆಡುವುದಕ್ಕೆ ಒಳ್ಳೆಯ ಹಾಡುಗಳಿದ್ದೂ ಹಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸರ್ತಿ ಕಣ್ಣು ಮೂಗು ಬಾಯಿ ಕೈ ಕಾಲು ಯಾವುದು ಕೊಡಲ್ಲ. ಇಲ್ಲ ತನಗೆಂದೊಬ್ಬ, ಇದು ಒಂದರ್ಥ. ಇನ್ನೊಂದರ್ಥ ಜಗತ್ತೇ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಎಲ್ಲ ಸುಳ್ಳು. ಇಲ್ಲ ತನಗೆಂದೊಬ್ಬ ಸುಳ್ಳು ಮಾತಾಡಿದ್ರೆ, ಈ ಜಗತ್ತನ್ನು ಸುಳ್ಳು ಅಂತ ಹೇಳಿದ್ರೆ ಅವನು ಎಲ್ಲಾ ಪುಣ್ಯವನ್ನು ಕಸ್ಕೊಂಡ್ಬಿಡ್ತಾನೆ ಅವನು. ಯಾಕಂದ್ರೆ ಭಗವಂತನನ್ನ ಹತ್ಯೆ ಮಾಡುವುದು ಅಂದ್ರೆ ಜಗತ್ತನ್ನು ಸುಳ್ಳು ಅಂತ ಹೇಳುದು. ಈಗ ನೀವು ಕಷ್ಟಪಟ್ಟು ತಿಂಗಳಾನುಗಟ್ಲೆ ವ್ಯವಸ್ಥೆ ಮಾಡಿರ್ತೀವಿ, ಆಮೇಲೆ ಅವರೆಲ್ಲ ಎಂಥದ್ದು ಮಾಡಿಲ್ಲ, ಅದು ನಾವು ಮಾಡಿದ್ದು ಅಂತ ಅವನು ಬಹಳ ಅದರ ಕ್ರೆಡಿಟ್ ಅನ್ನು ಇನ್ಯಾವುದೋ ಒಂದು ದೊಡ್ಡ ವೇದಿಕೆಯಲ್ಲಿ ತಗೊಂಡ ಅಂದ್ರೆ ನಮ್ಗೇನು ಅನ್ಸುತ್ತೆ? ದೇವರು ಮಾಡಿದ ಕೆಲಸವನ್ನು ಸುಳ್ಳು ಅಂದ್ರೆ ದೇವರಿಗೆ ಇದಕ್ಕಿಂತ ಹೆಚ್ಚು ಅವಮಾನ ಮಾಡ್ಲಿಕ್ಕೆ ಸಾಧ್ಯನಾ? ಅದೇ ಆತ್ಮಹನ ಅಂತ ಹೇಳಿದ್ದು. ಏಕೇಚಾತ್ಮಹನೋ ಜನಾ ಅಸುರಿಯಾ ನಾಮ ತೇ ಲೋಕಾಃ ಅಂಧೇನ ತಮಸಾವೃತಾಃ. ಯಾವಾಗ ಒಬ್ಬ ಮನುಷ್ಯ ಜಗತ್ತಿನಲ್ಲಿ ಇಷ್ಟೆಲ್ಲ ಕಾರ್ಯಭಾರ ನಡೆಸಿದ ಕರ್ತವ್ಯವನ್ನ ಏನೂ ಮಾಡಿಲ್ಲ, ಎಲ್ಲ ಸುಳ್ಳು ಅಂತ ಹೇಳಿದ್ರೆ ಅಸುರರು ಹೋಗಿ ಸೇರಬಹುದಾದ ಲೋಕಕ್ಕೆ ಆತನನ್ನ ತಳ್ಳುತ್ತಾರೆ. ಇದು ಉಪನಿಷತ್ತು ಹೇಳಿದೆ. ಇದೇ ಉಪನಿಷತ್ತಿನ ಮಧ್ಯದ ಇನ್ನೊಂದು ಮಾತು. ಅಂದ್ರೆ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲ ನಮ್ಮ ಪ್ರಮೇಯಗಳ ತಿಳಿವು ನಮಗೆ ಸ್ಪಷ್ಟವಾಗಿ ಬಾರದೇ ಇದ್ದಿತ್ತು. ಆದ್ರೆ ಜಗತ್ತು ಸತ್ಯ, ಸೃಷ್ಟಿ ಮಾಡಿದ ಭಗವಂತ ಸತ್ಯ, ಅವನ ಗುಣಪೂರ್ಣತೆ ಅನ್ನೋದು ಸತ್ಯ, ನಾವಷ್ಟೇ ಅಲ್ಪಜ್ಞರು ಅನ್ನೋದು ಸತ್ಯ. ಇದು ತಲೆಯಲ್ಲಿದ್ದು ನಾವು ದೇವರಿಗೆ ಶರಣಾದ್ರೆ ಜ್ಞಾನ ಅನ್ನೋದು ತನ್ನಿಂದ ತಾನೇ ಅದಕ್ಕಿಂತ ಹೆಚ್ಚಿನದೇನ್ ಬೇಕೋ ಅದು ಬರ್ತಾ ಇರುತ್ತೆ. ಹಾಗಾಗಿ ನನಗೆ ನೀನು ಹೋರಾಟ ನಡೆಸಿ ನನ್ನ ಅಜ್ಞಾನವನ್ನ ಕಳೆದು ಜ್ಞಾನದ ಸುಪ್ಪತ್ತಿಗೆಯಲ್ಲಿ ನನ್ನನ್ನು ಮುಳುಗಿಸಿ ಅದಕ್ಕೆ ನನಗೇನು ಕೊಡ್ತಿ? ಇಷ್ಟೆಲ್ಲ ಮಾಡುವಾಗ ನಾವು ಎಲ್ಲರೂ ಕೇಳುದು ಮುಜೆ ಕ್ಯಾ ಮಿಲ್ತಾ ಹೈ? ದೇವರ ತಿಳಿದು ಮೊದಲೇ ಹೇಳ್ಬಿಡ್ತೇನಪ್ಪ, 2 ಕೈ ಇದೆ, ಗಟ್ಟಿ ತಲೆ ಮೇಲೆ ಇಟ್ಕೊಂಡು ನಮಸ್ಕಾರ ಮಾಡ್ತೀನಿ, ಭೂ ಇಷ್ಟ ಅಂತ ನಮ್ಮ ಹೋಗ್ತಿದ್ದೆ. ನಾನು ನೀನು ಇಷ್ಟೆಲ್ಲ ಉಪಕಾರ ಮಾಡಿದ್ರು ನಾನು ಕೊಡಬಹುದಾದದ್ದು ಏನು ಅಂದ್ರೆ ಶರಣಾಗತನಾಗಿ 2 ಕೈಗಳನ್ನ ತಲೆ ಮೇಲೆ ಇಟ್ಟುಕೊಂಡು ಮೂರ್ಧ್ನಿ ತಲೆ ಮೇಲೆ ಇಟ್ಟುಕೊಂಡು ನಿನಗೆ ನಮಸ್ಕಾರ ಮಾಡ್ತೇನೆ. ಅಷ್ಟು ಬಿಟ್ರೆ ನಿನ್ಗೆ ಕೊಡಬಹುದಾದಷ್ಟು ದೊಡ್ಡ ಸ್ಥಿತಿ ನನ್ನಲ್ಲಿ ಇಲ್ಲ. ಇದ್ದದೆಲ್ಲ ಕೊಡ್ತೇನೆ,
ಆದ್ರೆ ಅದು ನೀನು ನನಗೆ ಕೊಟ್ಟದ್ದಕ್ಕೆ ಪ್ರತಿಯಾಗಿ ನಾನು ಕೊಡ್ತೇನೆ ಅಂತಲ್ಲ. ಕೊಡ್ಬೇಕು ಅನ್ನೋದೊಂದು ನಮ್ಮ ಕರ್ತವ್ಯ, ಋಣ ಅನ್ನುವ ದೃಷ್ಟಿಯಿಂದ ನಾನು ಅದನ್ನ ಕೈ ಮುಗಿದು ಭೂಯಿಷ್ಠಾಂ, ಇದಕ್ಕಿಂತ ಬೇರೆ, ಇದಕ್ಕಿಂತ ದೊಡ್ಡದಾದ ಇನ್ನೊಂದು ಸ್ವತ್ತನ್ನ ಕೊಡ್ಲಿಕ್ಕಾಗಲ್ಲ, ಕೈ ಮುಗಿತೇನೆ ದೇವರೇ. ಅದಕ್ಕೆ ಹಾಗೆ ಹಿಂದೆ ಮಾತು ಹೇಳಿದ್ದು, ಕೈ ಮುಗಿತೇನೆ ಅಂತ ದೇವರಿಗೆ ನಮಸ್ಕಾರ ಮಾತ್ರ ಸಾಕು ಅಂತ. ಒಳಗೆ ಇದ್ದದ್ದನ್ನು ಕೊಡದೇ ಹೋದ್ರೆ, ಅದು ಕೊಟ್ಟ ಮೇಲೂ ಇಲ್ಲ ಅಂದ್ರೆ ಕೈ ಮುಗಿರಿ. ನಮ್ಮಲ್ಲಿ ಏನು ಅಂದ್ರೆ ಸಮರ್ಪಯಾಮಿ 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 ದೇವ್ರಿಗೆ ನೀರೇ ಕುಡಿಸಿದ್ರೆ ದೇವ್ರದೊಂದು ಗುಣ, ನೀವೇನ್ ಕುಡಿಸ್ತೀರೋ ಅದನ್ನ ವಾಪಸ್ ಕುಡಿಸ್ತಾರೆ. ಮನೆಯಲ್ಲಿ ಆಭರಣ ಇರುತ್ತೆ, ಎಲ್ಲ ಇರುತ್ತೆ, ಒಳ್ಳೆ ಸೀರೆ ಇರುತ್ತೆ, ಒಳ್ಳೆ ಬಟ್ಟೆ ಇರುತ್ತೆ, ಒಳ್ಳೆ ಬಟ್ಟೆ ಇರುತ್ತೆ, ಎಲ್ಲ ಇರುತ್ತೆ. ದೇವಸ್ಥಾನಕ್ಕೆ ಹೋಗುವಾಗ ಒಂದು ಅದನ್ನು ಉಟ್ಕೊಂಡು ಹೋಗುದಿಲ್ಲ. ದೇವರೇ ನೀನು ಕೊಟ್ಟದನ್ನು ಉಟ್ಟು ನೀನು ಮುಂದೆ ಬಂದು ನಿಂತಿದ್ದೇನೆ ಅಂತ ಸಂತೋಷವಾಗಿ ಹೇಳ್ಕೊಳ್ಳಿಕ್ಕೆ ನನ್ನ ನಾಚಿಕೆ. ಅಥವಾ ಪೂಜೆಯಲ್ಲಿ ಸಾಧ್ಯವಾದಾಗ ಅದನ್ನು ಹಬ್ಬ ದಿವಸಗಳೆಲ್ಲ ಅದು ತೆಗೆದು ದೇವ್ರ ಮೇಲೆ ಏರಿಸಿ, ತೊಳೆದು ಏರಿಸಿ ಮತ್ತೆ ವಾಪಸ್ ನಾವು ಇಟ್ಟುಕೊಂಡ್ರೆ ಅವನೇನು ಹಾಕೊಂಡು ಓಡೋಗಲ್ಲ, ಮಾಯ ಆಗ್ಬಿಟ್ಟ ಅಂತ. ನಾವು ಏನ್ ನಿತ್ಯ ನಮ್ಮ ಮನೆಯಲ್ಲಿ ವಸ್ತುಗಳಿವೆ ಅಷ್ಟರಲ್ಲೇ ದೇವರಿಗೆ ಪ್ರೀತಿಯಿಂದ ಸಮರ್ಪಣೆ ಮಾಡಿದ್ರೆ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲ, ಅವ್ನು ಕೊಟ್ಟದ್ದನ್ನೇ ವಾಪಸ್ ಅವನ ಹತ್ರ ಒಪ್ಪಿಸ್ತಾ ಇದ್ದೇವೆ ಅಷ್ಟೇ. ಅದ್ ಮತ್ತೆ ಕೆರೆ ನಮ್ದೇ, ಅಲ್ಲಿ ಮತ್ತೆ ನೀರ್ ಬೇಕಾದ್ ಕುಡಿಯುದು ನಾವೇ. ಆ ದೇವ್ರು ಹೇಳ್ತಾನೆ ಕೆರೆ ನೀರನ್ನೇ ಕೊಡಪ್ಪ ಸಾಕು ನನಗೆ ಅಂತಾನೆ. ನಾವು ಅಷ್ಟೂ ಕೃತಜ್ಞರಾಗುವುದಿಲ್ಲ ಅಂದ್ರೆ ಇದಕ್ಕಿಂತ ಸುಲಭದಲ್ಲಿ ಇನ್ನು ಯಾವುದೇ ದಾರಿಯನ್ನ ಭಗವಂತನ ಹತ್ರ ಹೋಗ್ಲಿಕ್ಕೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ ಉಪನಿಷತ್ತು ಅತ್ಯಂತ ಸುಂದರವಾದ ಜೀವನೋಪಯೋಗಿಯಾದಂತ ಇದನ್ನ ಇಲ್ಲಿ ಏನಾದ್ರೂ ಒಂದು ಮತೀಯ ದ್ವೇಷ ಹುಟ್ಟಿಸುವಂತಹ ಮಾತಿದ್ಯಾ? ಇದನ್ನ ಮಕ್ಕಳಿಗೆ ಹೇಳ್ಬೋದಲ್ಲ, ಇದೆಲ್ಲ ಸೆಕ್ಯುಲರ್ ಶಿಕ್ಷಣದಲ್ಲಿ ಕೊಡಬಾರದು ಅಂತ ತೆಗೆದು ಪಕ್ಕಕ್ಕೆ ಇಟ್ಟು ಬಿಡ್ತಾರೆ. ಎಷ್ಟು ಚಂದ ಇದೆ ಅಂದ್ರೆ ಇಲ್ಲಿ ಬಂದ ಪ್ರತಿಯೊಂದು ಮಾತಿನಲ್ಲೂ ಕೂಡ ಜೀವನದ ಆದರ್ಶವನ್ನೇ ಹೇಳಿದ್ದು. ಒಂದು ಪರಮಾತ್ಮನ ತಿಳಿವು, ಮತ್ತೆ ಬದುಕು ಹೇಗಿರಬೇಕು, ಕರ್ತವ್ಯ ಅಂದ್ರೆ ಏನದು. ಇವತ್ತು ಕರ್ತವ್ಯ ಪ್ರಜ್ಞೆಯೇ ಹೊರಟು ಹೋಗುವಾಗ ಆಗಿದೆ. ಎಲ್ಲ ಹಕ್ಕಿನ ಬಗ್ಗೆ ನಾವು ಮಾತಾಡುವಂತ ಸ್ಥಿತಿಗೆ ಬಂದು ನಿಂತಿದ್ದೇವೆ. ಬಹುಶಃ ಕರ್ತವ್ಯವನ್ನ ಇಷ್ಟು ಚೆನ್ನಾಗಿ ಬಹುಶಃ ಬೇರೆ ಯಾವ ಉಪನಿಷತ್ತು ಹೇಳಿರ್ಲಿಕ್ಕಿಲ್ಲ. ಅಂದ್ರೆ ಕೃಷ್ಣ ಗೀತೆಯಲ್ಲಿ ಇದರದ್ದೇ ಸಾರ ಹೇಳಿದ್ದು. ಅನೇಕ ಮಾತುಗಳು ಇಲ್ಲಿದ್ದೇ ಹಾಗೆ ಇನ್ನೊಂದು ರೂಪದಿಂದ ಬಿಡಿಸಿ ಬಂದಿದೆ. ಅದಕ್ಕೆ ಗೀತೆಯನ್ನು ಹೇಳುವಾಗ ಉಪನಿಷತ್ಸು ಅಂತ ಹೇಳುದು. ಗೀತೆಯ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಪ್ರತಿ ಅಧ್ಯಾಯಕ್ಕೂ ಉಪನಿಷತ್ಸು ಅಂತ ಯಾಕೆ ಹೇಳುದು ಅಂದ್ರೆ ಈ ಉಪನಿಷತ್ತಿನ ಸಾರ ಇಲ್ಲಿ ಇದೆ. ಹೀಗೆ 10 ಉಪನಿಷತ್ತಿನ ಸಾರ ಬರುತ್ತೆ. ನಾವು ಉಪನಿಷತ್ತು ಓದ್ಲಿಕ್ಕೆ ಆಗ್ಲಿಲ್ಲ ಅಂತ ಬೇಸರ ಪಡಬೇಕಾಗಿಲ್ಲ. ಗೀತೆ ಓದಿದ್ರೆ ಅಷ್ಟು ಓದಿದ ಹಾಗೆ. ಆದ್ರೆ ಓದುವ ಹಾಗೆ ಸುಮ್ಮನೆ ಬಾಟಕ ಮಾಡಿ ಶ್ಲೋಕಗಳನ್ನು ಕಲ್ತಿರೋದು, ಸಾರವತ್ತಾದ ಭಾವವನ್ನಾದ್ರೂ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು ಅಂತ ಕೆಲಸವನ್ನ ಭಗವಂತ ನಮ್ಮಿಂದ ಮಾಡಿಸ್ಲಿ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸ್ಮರಿಸ್ಯಾಮಿ. ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣಿ ದಶರೂಪಿಣಿ ಶತಸಹಸ್ರರೂಪಿಣಿ ಅವಿಕಾರಿಣೆ ಸ್ಫುಟಮನಂತರೂಪಿಣಿ ಸುಖಚಿತ್ ಸಮರ್ಥ ತನಳೇ ನಮೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಯೋನಿ ಅತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ.